ಯಾಕಂದರೆ ಇಂಥ ರಾಜ ಮರ್ಯಾದೆ ನಮ್ಮ ಮನ್ಯಾಗ ಯಾರು ಕೊಡಂಗಿಲ್ಲ ನಮಗೆ. ಇಲ್ಲಿ ಬಂದು ಬರ್ರಿ ಕುತ್ಕೊಳ್ರಿ ನೀರು ಕುಡಿತೀರಾ ಅಂತ ಆಯ್ತು, ಮನ್ಯಾಗ ಬಾರೋ ಅನ್ನೋದು ದಿಕ್ಕಿರಂಗಿಲ್ಲ. ನಮ್ಮ ಮನೆಗೆ 2 ನಾಯಿ ಅದಾವೆ, ಅವೇ ಬಂದು ನಾವು ವೆಲ್ಕಮ್ ಮಾಡ್ತಾವೆ. ಬೇಕಾದ್ರೆ ಮಂಜುನ್ ಕೇಳ್ರಿ, ರವಿನ ಕೇಳ್ರಿ, ಹೇಳ್ತಾರೆ ಅವ್ರು. ಈಸ್ಟರ್ ಹಬ್ಬ ಅಂದರೆ ಯೇಸು ಸ್ವಾಮಿ ಪುನರ್ ಉತ್ಥಾನ. ಪುನರ್ ಅಂದರೆ ಮತ್ತೆ, ಉತ್ಥಾನ ಅಂದರೆ ಎದ್ದೇಳೋದು, ಪುನರುತ್ಥಾನ ಆದಂಥ ದಿವಸ ಅಲ್ವಾ. ಅದನ್ನು ಈಸ್ಟರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಚರ್ಚಲ್ಲಿ ಈಸ್ಟರ್ ಎಗ್ ಅಂತ ಮಾಡ್ತಾರೆ. ಹಿಂದಿನ ದಿವಸ ಒಟ್ಟು ತಿನ್ನೋಕೆ ಏನೋ ಒಂದು ರೀಸನ್ ಮಾಡ್ತಾರೆ. ಆದರೆ ಈ ಈಸ್ಟರಲ್ಲಿ, ಈಸ್ಟರ್ ಮತ್ತು ಗುಡ್ ಫ್ರೈಡೇ ಆ ಎರಡರ ನಡುವೆ ಬಹಳಷ್ಟು ವಿಷಯಗಳು ನಡೆಯುದು. ಈಸ್ಟರ್ ಮತ್ತು ಗುಡ್ ಫ್ರೈಡೇ ಆ ಎರಡರ ನಡುವೆ ಕೆಲವು ಬಹಳ ಶ್ರೇಷ್ಠವಾದಂಥ ವಿಷಯಗಳು ನಡೆದು ಇವತ್ತು ನನಗೆ ನಮಗೆ ಅದೊಂದು ಪಾಠ ಆಗುತ್ತೆ. ನಾವು ಗುಡ್ ಫ್ರೈಡೇ ಆಚರಣೆ ಮಾಡಿದ್ವಿ. 7 ಮಾತುಗಳು ಮಾತಾಡಿದ್ರೆ ಪಾಸ್ಟರ್ ಎಲ್ಲ ಬ್ರದರ್ ಎಲ್ಲರೂ 7 ಮಂದಿ ಮಾತಾಡಿದ್ರ? ಒಬ್ಬರೇ ಪಾಸ್ಟರ್ನ ಕೆಲವೊಂದು ಚರ್ಚೆಯಲ್ಲಿ 7 ಮಾತು 7 ಜನಕ್ಕೆ ಕೊಟ್ಟರೆ ಬಂದು 7 ಮಂದಿ ಬಂದು ನೀರು ಕುಡಿತಿರ್ತಾರೆ, ಅಂತಿರ್ತಾರೆ, ಅವರು ಒದ್ದಾಡ್ತಿರ್ತಾರೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿದಂಥ 7 ಮಾತುಗಳು ನಾವು ಆಲೋಚನೆ ಮಾಡಿ ಧ್ಯಾನ ಮಾಡಿ ಮನೆಗೆ ಹೋಗ್ಬಿಡ್ತೀವಿ. ಸಾಟರ್ಡೆ ಎಲ್ಲ ನಮ್ಮ ಕೆಲಸ ಮಾಡ್ಕೊತೀವಿ, ಮತ್ತು ಸಂಡೇ ಹ್ಯಾಪಿ ಈಸ್ಟರ್ ಅಂತ ಮತ್ತೆ ಬರ್ತೀವಿ ನಾವು ವಾಪಸ್. ಆದರೆ ಯೇಸು ಸ್ವಾಮಿ ಸತ್ತ ಮೇಲೆ ಅದು ಬೇರೆನಾ? ಇದರಲ್ಲಿ ಏನೋ ಶುದ್ಧ ಬರ್ತವಲ್ಲಪ್ಪ ಇಲ್ಲಿ. ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಸತ್ತಾಗ ದೇವಾಲಯದ ತೆರೆ ಹರಿತಂತೆ. ತೆರೆ ಅಂದರೆ ಕರ್ಟನ್. ಈಗ ಕರ್ಟನ್ ಹರಿಬೇಕು. ಇವಾಗ ನಿಮ್ಮ ಕೈಯಾಗಿ ಅದನ್ನ ಬಟ್ಟೆ ಕೊಟ್ಟು ಹರಿಯಕ್ಕ ಅಂದ್ರೆ ಏನು ಮಾಡ್ತೀರಿ? ಬರ್ರ ಅಂತ ಹರಿದು ಬಿಡ್ತೀರಿ. ಹರಿತೀರಿ ಇಲ್ಲ? ಯಾವುದನ್ನ ಹಳೆ ಬಟ್ಟೆ ತಗೊಂಡು ಮಸಿ ಬಟ್ಟೆ ಮಾಡು, ಅದು ಮಾಡಿ ಬಂದು ಹಾಕಿ ಹಳೆ ಲುಂಗಿನ ಅದನ್ನ ಬರ್ರ ಹರಿದು ಬಿಟ್ರೆ, ಹರಿಯುವಾಗ ಬಟ್ಟೆ ಮೇಲಿಂದ ಕೆಳಗೆ ಹರಿತದ, ಕೆಳಗಿಂದ ಮೇಲೆ ಹರಿತೈತ? ಮೇಲಿಂದ ಕೆಳಗೆ ಹರಿತೈತೆ. ವಾಕ್ಯದಲ್ಲಿ ಏನಂತ ಬರೋದು ಗೊತ್ತಾ? ವಾಕ್ಯದಲ್ಲಿ ಏನಂತ ಯೇಸು ಸ್ವಾಮಿ ಸತ್ತಾಗ ದೇವಾಲಯದ ತೆರೆ ಹರಿಯಿತು ಅಂತ ಬರ್ತದೆ. ದೇವಾಲಯದ ಕರ್ಟನ್ ಯಾಕೆ ಹರಿಬೇಕಾಗಿತ್ತು? ಯೇಸು ಸ್ವಾಮಿ ಶಿಲುಬೆಗೆ ಇರಿದ್ದು ಗೊಲ್ಗೊತ್ತಾ ಬೆಟ್ಟದ ಮೇಲೆ, ದೇವಾಲಯ ಇದ್ದಿದ್ದು ಬೇರೆ ಕಡೆ. ಅಲ್ಲಿ ಕರ್ಟನ್ ಹರಿದೋಗೋದಕ್ಕೆ, ಇಲ್ಲಿ ಯೇಸು ಸ್ವಾಮಿ ಪ್ರಾಣ ಹೋಗೋದಕ್ಕೆ ಏನು ಸಂಬಂಧ? ನಾನು ಆಗಲೇ ಹೇಳಿದೆ, ಆ ಮರಣ ಮತ್ತು ಪುನರುತ್ಥಾನದ ನಡುವೆ ಬಹಳಷ್ಟು ವಿಷಯಗಳು ಜರುಗಿದ್ವು ಅಂತೇಳಿ. ಭಾಳ ಬೇಗ ಹೇಳ್ತೀನಿ, ಯಾಕಂದರೆ ಮಕ್ಕಳು ಭಾಳ ಮಂದಿ ಇದ್ದಾರೆ, ಅವರಿಗೆ ಈ ಬಿಸಿಲಿನ ತಾಪ ಆಗಲ್ಲ, ಬೇಗ ಮುಗಿಸ್ಬಿಡ್ತೀನಿ. ಹಳೆ ಒಡಂಬಡಿಕೆ ಸಮಯದಲ್ಲಿ ಚರ್ಚ್ ಕಟ್ಟಿಸುವಾಗ, ದೇವಾಲಯ ಕಟ್ಟಿಸುವಾಗ 3 ಭಾಗ ಮಾಡ್ತಾ ಇದ್ರು. ಎಷ್ಟು ಭಾಗ ಮಾಡ್ತಾ ಇದ್ರಮ್ಮ? ಒಂದು ಭಾಗ ಬಂದು ಪಾಪಿಗಳಿಗೆ, ಹೊರಗೆ ಅವರು ಪಾಪಿಗಳು, ಅವ್ರು ಅಲ್ಲಿದ್ದೇ ಏನಾದರೂ ಮಾಡ್ಕೋಬೋದು. ಒಳಗಡೆ ಬರೋರು ವಿಶ್ವಾಸಿಗಳು ಅಂತ ಇಟ್ಕೊಳ್ಳೋಣ. ಇನ್ನೊಂದಿತ್ತು ಗರ್ಭಗುಡಿ ಅಂತೇಳಿ. ಆ ಗರ್ಭಗುಡಿಗೆ ಮತ್ತು ಸಭಾಂಗಣಕ್ಕೆ ಮಧ್ಯದಲ್ಲಿ ಒಂದು ದೊಡ್ಡ ಕರ್ಟನ್ ಹಾಕಿದ್ರು. ಆ ಕರ್ಟನ್ ದಾಟಿ ನಾವು ಯಾರು ಹೋಗ್ಬಾರ್ದು. ಕೇಳಿಸ್ಕೊತಿದ್ದೀರಾ? ಪೂರ್ತಿ ಹೊರಗಡೆ ಅದು ಬೇರೆ, ಜನರಿಗೆ ಕಾಮನ್. ಒಳಗಡೆ ಇರುವಂಥ ಜಾಗ ನಾವು ಕುತ್ಕೊಂಡಿವಲ್ಲ, ಇದು ನಮ್ಮಂಥ ವಿಶ್ವಾಸಿಗಳಿಗೆ. ಅದಾದ ಮೇಲೆ ಒಳಗಡೆ ಒಂದು ಗರ್ಭಗುಡಿ ಅಂತ ಇರ್ತದೆ, ಮಹಾಪರಿಶುದ್ಧ ಸ್ಥಳ ಅಂತಾರೆ. ಅಲ್ಲಿಗೆ ಮತ್ತೆ ನಾವು ಕೂತ್ಕೊಳ್ಳೋ ಜಾಗಕ್ಕೆ ಒಂದು ದೊಡ್ಡ ಕರ್ಟನ್, ಅದು ಹರಿಯಲ್ಪಡ್ತಂತೆ. ಅದರ ಉದ್ದೇಶ ಏನು ಅಥವಾ ಅದರ ಸಂದೇಶ ಏನು ಅಂದರೆ, ಯಾರೇ ಆಗಿರಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಯಾರು ಹೋಗ್ತಾರೆ? ಮಹಾಯಾಜಕ ಒಬ್ಬನೇ ಹೋಗ್ತಾನೆ, ಪಾಸ್ಟರ್ ಒಬ್ಬರೇ ಹೋಗ್ತಾರೆ. ಅವರು ಹೋಗಿ ತನ್ನ ಜನರ ಪಾಪಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಬರೋದಕ್ಕೆ ಅವರೊಬ್ಬರಿಗೆ ಅಧಿಕಾರ. ತಂದೆಯಾದ ದೇವರನ್ನ ಭೇಟಿ ಮಾಡೋಕ್ಕೆ ಅಥವಾ ಆರಾಧನೆ ಮಾಡಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡೋಕ್ಕೆ ಯಾಜಕನಿಗೆ ಒಂದೇ ಪರ್ಮಿಷನ್ ಇತ್ತು. ಆತೊಬ್ಬತ್ತೆ ಆ ಕರ್ಟನ್ ತೆಗೆದು ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾ ಇದ್ದ. ಯೇಸು ಸ್ವಾಮಿ ಸತ್ತ ಮೇಲೆ ಯಾಕೆ ಹರಿಬೇಕಾಗಿತ್ತು ಅಂದರೆ, ನಮಗೂ ತಂದೆಗೂ ಇರುವಂಥ ಅಡ್ಡುಗೋಡೆ ಹರಿಯಲ್ಪಡ್ತು. ಯಾಕೆ ಅಡ್ಡುಗೋಡೆ ಯಾಕಿತ್ತು? ಯೆಹೋವ ದೇವರು ಮಹಾಪರಿಶುದ್ಧನು, ಭಯಂಕರನು, ಮಹಾಭಯಂಕರನು. ನಮ್ಮಲ್ಲಿ ಏನಾದರೂ ಸ್ವಲ್ಪ ತಪ್ಪು ಇತ್ತು, ಪಾಪ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ನಮಗೆ ಪಾಪದ ದಂಡನೆ ಸಿಗ್ತಾ ಇತ್ತು. ಹಳೆಯ ಒಡಂಬಡಿಕೆ ಕಾಲದಲ್ಲಿ ತಕ್ಷಣವೇ ಸತ್ತೊಪ್ಪಿದ್ರು, ತಕ್ಷಣವೇ ರೋಗಗಳು ಬರ್ತಾ ಇದ್ವು, ತಕ್ಷಣವೇ ದೇವರ ಕೋಪ ಗೊತ್ತಾಗ್ಬಿಡ್ತಾ ಇತ್ತು. ಅಷ್ಟು ತೀಕ್ಷ್ಣವ. ಯಾಕಂದರೆ ಯೆಹೋವ ದೇವರು ನೇರವಾಗಿ ಜನರನ್ನು ನೋಡ್ತಾ ಇದ್ದ.
ಒಂದು ವೇಳೆ ಆತ ಏನಾದರೂ ಇವರನ್ನು ನೋಡಿದರೆ ಏನಾದರೂ ಆಗೋ ಅಂತ ಮಹಾಪರಿಶುದ್ಧ ದೇವರನ್ನು ನಾವು ಕಾಣಬಾರದು ಅಥವಾ ಹೋಗ್ಬಾರ್ದು, ಆ ಸನ್ನಿಧಿಗೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ, ಮಹಾಯಾಜಕ ಮಾತು. ಅದಕ್ಕೆ ಯೇಸು ಸ್ವಾಮಿ ಬಂದ ಮೇಲೆ ಏನಾಯ್ತು ಅಂದ್ರೆ, ತಂದೆಗೆ ಮನುಷ್ಯರಿಗೆ ಮಧ್ಯದಲ್ಲಿ ತಾನು ಮಧ್ಯಸ್ಥನಾದ. ತಾನು ಕಲ್ವರಿ ಶಿಲುಬೆ ಮೇಲೆ ರಕ್ತ ಸುರಿಸಿದಾಗ ಅಲ್ಲಿಂದ ಯೆಹೋವ ದೇವರು ಫ್ರಾನ್ಸಿಸ್ ನೋಡುವಾಗ ಫ್ರಾನ್ಸಿಸ್ ಕಾಣೋದಿಲ್ಲ, ಫ್ರಾನ್ಸಿಸ್ ಫುಲ್ ಕವರ್ ಏನಾಗಿದೆ, ಯೇಸು ಸ್ವಾಮಿ ರಕ್ತ ಆಗಿದೆ. ಆತ ನೋಡ್ತಾನೆ, ಹಿಂಗೆ ನೋಡ್ತಾನೆ, ಯಾರು ಅವನು ಪಾಪ ಮಾಡಿದಾನಲ್ಲ, ಯಾರೇ ಆಗಿರಲಿ, ಆದರೆ ನನ್ನ ಮಗನ ರಕ್ತ ಅವನ ಮೇಲೆ ಆವರಿಸಿದೆ, ಅಂದರೆ ನನ್ನ ಮಗನು ಕೊಂಡುಕೊಂಡಿದ್ದಾನೆ, ಆತನ ಪಾಪ, ಆತನ ಖಂಡನೆ ನನ್ನ ಮೇಲೆ ಬರೋದಿಲ್ಲ. ನನಗೆ ತಂದೆಗೆ ನೇರವಾದ ಸಂಪರ್ಕ ಬಂತು ಯಾವಾಗ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ. ಅದಕ್ಕೆ ಗುರುತು ಏನು, ತೆರೆ ಹರಿಯಿತು. ಅರ್ಥ ಆಗ್ತದೆ ಮನೆ ಹೇಳಿದ್ದು ನಿಮಗೆ? ಸ್ವಲ್ಪ ಮುಂದೆ ಹೋದ, ಇದು ಭಾಳ ದೊಡ್ಡದಾದಂಥ ಟಾಪಿಕ್ಕು, ಸ್ವಲ್ಪ ಮುಂದೆ ಹೋಗ್ಬಿಡ್ತಾನೆ, ಯಾಕೆ ನಾನು ಹೇಳೋ ಟಾಪಿಕ್ ಬೇರೆ ಇದೆ. ಸಮಾಧಿಗಳು ಅನೇಕ ಸಮಾಧಿಗಳು ತೆರೆಯಲ್ಪಟ್ಟವು ಅಂತ ಐತೆ, ಬಹಳ ಗೂಢಾರ್ಥಗಳಿದಾವೆ ಅದರಲ್ಲಿ. ಸಮಾಧಿಗಳು ತೆರೆಯಲ್ಪಟ್ಟುವಂತೆ, ಭಕ್ತರ ದೇಹಗಳು ಎದ್ದುವಂತೆ, ಅವರು ಅಲ್ಲಿ ಲೋಕದಲ್ಲೆಲ್ಲ ಹೋಗಿ ನಗರಗಳಲ್ಲಿ ಸಂಚರಿಸಿದ್ರಂತೆ, ದೇವರು ಸುವಾರ್ತೆ ಸಾರಿದ್ರಂತೆ. ಯಾರ್ಯಾರು ಎದ್ರು, ಏನು ಸುವಾರ್ತೆ ಸಾರಿದ್ರು, ಯಾರು ರಕ್ಷಣೆ ಹೊಂದಿದ್ರು, ಮುಂದೆ ಏನಾಯಿತು ನಮಗೆ ಜಾಸ್ತಿ ಗೊತ್ತಿಲ್ಲ. ಪಾಸ್ಟರ್ನ ಕೇಳ್ರಿ, ಪಾಸ್ಟರ್ ಹೇಳ್ತಾರೆ, ನನಗಷ್ಟು ಜ್ಞಾನ ಇಲ್ಲ. ಈ ರೀತಿ ಬಹಳಷ್ಟು ಘಟನೆಗಳು ಜರುಗಿದ್ವು ಯಾವಾಗ, ಯೇಸು ಸ್ವಾಮಿ ಸತ್ತಾಗ. ಬೆಳಿಗ್ಗೆ ಒಂದು ಸಭೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದೆ ನಾನು, ಕೇಳಿಸ್ಕೊಳ್ತಾ ಇದ್ದೆ ಅವ್ರು ಹೇಳುವಾಗ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಒಬ್ಬ ಸಿಪಾಯಿ ಬಂದು ಆತನ ಪಕ್ಕೆಗೆ ತಿವಿದಂತೆ. ಎಲ್ಲಿ ತಿವಿದಂತಮ್ಮ? ಪಕ್ಕೆಗೆ ತಿವಿದಂತೆ. ಯಾಕೆ ತಿವಿತಾನೆ ಅಂದ್ರೆ, ಆ ಈಟಿ ಏನಿರುತ್ತಲ್ಲ ಅದನ್ನ ಪಕ್ಕೆ ಒಳಗಿಂದ ತಿವಿದು ಇಲ್ಲಿಂದ ಹಾರ್ಟ್ಗೆ ಡ್ಯಾಮೇಜ್ ಮಾಡ್ತಾರಂತ, ಜಲ್ದಿ ಸಾಯಲಿ ಅಂತ. ಶಿಲ್ಬೆ ಮೇಲೆ ಹಾಕಿದ ಮೇಲೆ ಜಲ್ದಿ ಪ್ರಾಣ ಹೋಗಲ್ಲ, ವಿಧಿ ಪ್ರಕಾರ ಇಷ್ಟು ತಾಸು ಇರಬೇಕು, ಆಮೇಲೆ ಅವ್ರ ಪ್ರಾಣ ಹೋಗಬೇಕು ಅಂತೇಳಿ ಅವ್ರ ಕಾಲುಗಳನ್ನ ಮುರಿತಾರೆ. ಅಲ್ಲಿಗೆ ಆಕ್ಸಿಜನ್ ಸಪ್ಲೈ ಕಟ್, ಅವೆಲ್ಲ ಬೇರೆ ಬೇರೆ ಎಲ್ಲ ಇದೆ, ಮೆಡಿಕಲ್ ರೀಸನ್ಸ್ ನಮ್ಗೆ ಬೇಕಾಗಿಲ್ಲ. ಬಟ್ ಇದು ಮೇನ್ ಅಂದರೆ, ಈಟಿ ತಿವಿದಾಗ ಯಾಕೆ ತಿವಿತಾನೆ? ಸುಮ್ಮನೆ ತಿವಿಲಿಲ್ಲ ಅವನು. ಯೇಸು ಸ್ವಾಮಿ ಪಕ್ಕೆ ಯಾಕೆ ತಿವಿದ ಅಂದರೆ, ಸತ್ತು ಹೋಗ್ಲಿ ಬೇಗ ಅಂತೇಳಿ. ಆ ತಿವಿದಾಗ ಏನಾಗುತ್ತೆ, ಆ ಹೃದಯ ಡ್ಯಾಮೇಜ್ ಆಗುತ್ತೆ, ಮನುಷ್ಯ ಬೇಗ ಸಾಯ್ತಾನೆ ಅಂತೇಳಿ. ಆ ರೀತಿ ತಿವಿದಾಗ ರಕ್ತ ಮತ್ತು ನೀರು ಹರಿತು ಅಂತ ಬಂದಿದೆ. ರಕ್ತ ಮತ್ತು ಪವಿತ್ರಾತ್ಮನ ಯಾಕೆ ರಕ್ತ ಮತ್ತು ನೀರು ಅಂತ ಬರ್ದಾನೆ, ಆಮೇಲೆ ಆಲೋಚನೆ ಮಾಡೋಣ, ವಾಕ್ಯದ ಪ್ರಕಾರ ಟೈಮ್ ಇದೆ. ಚರಿತ್ರೆ ಹೇಳುತ್ತೆ, ಯಾವಾಗ ಅದನ್ನು ತಿವಿದಾಗ ಛಳ್ಳಂತ ರಕ್ತ ಚಿಮ್ಮಿತಲ್ಲ, ಅದು ಇವನ ಮುಖದ ಮೇಲೆ ಬಿತ್ತಂತೆ. ಅವನ ಒಂದು ಕಣ್ಣು ಕುರುಡಾಗಿತ್ತಂತೆ, ಅವನ ಒಂದು ಕಣ್ಣು, ಚರಿತ್ರೆ ಹೇಳುತ್ತೆ, ಒಂದು ಕಣ್ಣು ಕುರುಡಾಗಿತ್ತಂತೆ, ಆ ಕಣ್ಣು ತೆರೆಯಲ್ಪಡ್ತು. ಅವನು ಯೇಸುಸ್ವಾಮಿ ನಂಬಿಕೊಂಡು ಸುವಾರ್ತೆ ಸಾರಿದ. ಮತ್ತು ಯಥಾ ರೀತಿ ರೋಮನ್ನರಿಗೆ ಸುವಾರ್ತೆ ಸಾರೋದು ಇಷ್ಟ ಇರಲಿಲ್ಲ, ಕೊನೆಗೆ ಅವನ ಸಾಯಿಸಿದ್ರು, ಅವನು ಕ್ರಿಸ್ತನ ಸಾಕ್ಷಿಯಾಗಿ ಸತ್ತ ಅಂತ ಚರಿತ್ರೆ ಹೇಳುತ್ತೆ. ಇದು ಯೇಸುಸ್ವಾಮಿಯನ್ನು ಸತ್ತಾಗ ನಡೆದಂಥ ಘಟನೆ. ಇದು ಅನ್ಯರಿಗೆ ಜರುಗಿದಂಥ ಘಟನೆಗಳು. ಯೇಸುಸ್ವಾಮಿ ನಂಬಿದಂಥ ಶಿಷ್ಯರಲ್ಲಿ ಏನೇನು ಆಯಿತು ಅದು ಭಾಳ ಇಂಪಾರ್ಟೆಂಟ್. ಅನ್ಯರಲ್ಲಿ ಏನಾಯಿತು ಅದು ಸಾಂಕೇತಿಕವಾಗಿ ಪ್ರವಾದನಾತ್ಮಕ ಅವೆಲ್ಲ ಜರುಗಿತ್ತು. ಶಿಷ್ಯರಲ್ಲಿ ಏನೇನು ಅಮ್ಮ ಕೇಳಿಸ್ಕೊಳ್ತಾ ಇದ್ದೀರಾ? ನಾನು ಹಿಂದೆ ಕೂತ್ಕೊಂಡು ಕಾಣಿಸುತ್ತಲ್ಲ, ಬರೀ ನನ್ನ ದೇಹ ಮಾತ್ರ ಕಾಣುತ್ತೆ, ವಾಯ್ಸ್ ಕೇಳಿಸುತ್ತಲ್ಲ. ಏನು ಹೇಳ್ತಾ ಇದ್ದೆ? ಶಿಷ್ಯರು ಯಾವಾಗ ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳಿದ, ನಾವು ಯೆರೂಸಲೇಮಿಗೆ ಹೋಗ್ತೀವಿ, ಗೆತ್ಸೆಮನೆ ತೋಟಕ್ಕೆ ಹೋಗ್ತೀವಿ, ಅಲ್ಲಿಂದ ಹೋಗ್ತೀವಿ, ಮನುಷ್ಯಕುಮಾರ ಹಿಡಿಯುವಂಥ ಸಮಯ ಬರ್ತದೆ, ಹೊಡೆಯುವರು, ಹಿಂಸೆ ಮಾಡುವರು, ಅದು ಎಲ್ಲ ಹೇಳಿ ಸಾಯಿಸ್ತಾನೆ, ಮತ್ತು ನಾನು ತಿರುಗಿ ಬಹಳ ಸಲ ಹೇಳಿದ್ದ ಶಿಷ್ಯರಿಗೆ, ಮತ್ತು 12 ಶಿಷ್ಯರಿಗೆ ಭಾಳ ಸ್ಪೆಸಿಫಿಕ್ ಆಗಿ ಕೂಡ ಹೇಳಿದ್ದ. ಅವೆಲ್ಲ ಕೇಳಿಸ್ಕೊಂಡು ಹಾಂ ಅಂತ ಕೇಳಿಸ್ಕೊಂಡಿದ್ದು ಶಿಷ್ಯರು. ಯಾವಾಗ ಗೆತ್ಸೆಮನೆ ತೋಟದಲ್ಲಿ ಗಲಾಟೆ ಶುರುವಾಯಿತು, ಅಲ್ಲಿ ಅವರ ರೋಮನ್ ಸಿಪಾಯಿಗಳ ಕ್ರೂರತೆ ಸ್ಟಾರ್ಟ್ ಆಯಿತು, ಹೊಡಿ ಬಡಿ ಕಡಿ ಅವೆಲ್ಲ ಆಯಿತು, ಆ ಶಿಷ್ಯರು ದಿಕ್ಕಾಪಾಲಾಗಿ ಹೋಗ್ಬಿಟ್ರು. 12 ಮಂದಿ ಶಿಷ್ಯರು. ಎಷ್ಟು ಮಂದಿ ಶಿಷ್ಯರಮ್ಮ? ಅದ್ರಾಗ ಒಬ್ಬ ಸತ್ತೋಗ್ಬಿಟ್ಟ. ಯಾರವನು? ಇಸ್ಕರಿಯೋತ್ ಯೂದ ಸತ್ತೋಗ್ಬಿಟ್ಟ. ಯೇಸುಸ್ವಾಮಿನ ಮೋಸ ಮಾಡ್ದ, ಮುದ್ದು ಕೊಟ್ಟ, 30 ಬೆಳ್ಳಿನ ತೊಗೊಂಡ, ಉರ್ಲಾಕೊಂಡು ಸತ್ತ. ಅವ್ನ ಕರಳೆಲ್ಲ ಹೊರಗೆ, ಅದೇನೋ ಬೇರೆ ವಿಷಯ, ಬಿಟ್ಬಿಡೋದು, ಅವ್ನು ಸತ್ತ. ಆ ಹೊಲ ಇವತ್ತಿವಾಗ ಯಾರು ಕೊಂಡ್ಕೊಂಡಿರೋದು ಹಂಗೆ ಬಿದ್ದದಂತ ಹೇಳ್ತಾರೆ, ಚರಿತ್ರೆ ಹೇಳುತ್ತೆ. 12 ಮಂದಿಯಲ್ಲಿ ಒಬ್ಬ ಹೋದ, ಇನ್ನೆಷ್ಟು ಮಂದಿ ಉಳಿದ್ರು? 11 ಮಂದಿ. ಆದರೆ ಯೇಸುಸ್ವಾಮಿ ಹತ್ರ ಇದ್ದಿದ್ದು ಒಬ್ಬ ಶಿಷ್ಯ. ಇನ್ನು ಎಷ್ಟು ಮಂದಿ ಇಲ್ಲ ಅಲ್ಲಿ ನೋಡು. ನಾನು ಮ್ಯಾಥ್ಸ್ ಟೀಚರು, ಶಾಲೆ ಮೇಸ್ಟ್ರಿಗೆ ಅವಾಗ ಪ್ರಶ್ನೆ ಕೇಳುವಂಥ ಬುದ್ಧಿ, ಕೆಟ್ಟು ಬುದ್ಧಿ. 12 ಮಂದಿಗೆ ಒಬ್ಬನು ಸೂಸೈಡ್ ಮಾಡ್ಕೊಂಡು ಎಷ್ಟು ಮಂದಿ ಉಳಿದ್ರು? ನಿದ್ದೆ ಮಾಡೋರು ಗಟ್ಟಿ ಹೇಳ್ಬೇಕು, ಎಷ್ಟು ಮಂದಿ ಉಳಿದ್ರು ನೋಡಪ್ಪ.
ಹೌದು, 11 ಮಂದಿಯಲ್ಲಿ ಒಬ್ಬ ಮಾತ್ರ ಯೇಸು ಸ್ವಾಮಿ ಹತ್ರ ಇದ್ರೆ ಎಷ್ಟು ಮಂದಿ ನಾಪತ್ತ ಅದರಲ್ಲಿ? ಸ್ವಾಮಿ ನಿನಗೋಸ್ಕರ ನಾವು ಪ್ರಾಣ ಕೊಡ್ತೀವಿ ಡ್ರ್ 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 ಅಂದವರು 10 ಮಂದಿ ನಾಪತ್ತ. ಯಾಕೆಂದರೆ ಆ ರೋಮನ್ ಸಿಪಾಯಿಗಳು ಯೇಸು ಸ್ವಾಮಿನ ಟ್ರೀಟ್ ಮಾಡೋದು ನೋಡಿ ಒಂದೇಟು ಬಿದ್ದರೆ ನಾವು ಏನಾಗ್ತೀವಿ ಆತ ಇಷ್ಟೇಟ್ ಬಡಿಸ್ಕೊಂಡು ಸುಮ್ಮನೆ ಹೆಂಗೆ ಅದನ್ನು ಮನುಷ್ಯ. ನಮ್ಗೆ ಒಂದೇಟು ಪೇತ್ರ ಅಲ್ಲಿ ಯೇಸು ಸ್ವಾಮಿ ಒಡಿಸ್ಕೊಂಡು ಪಂಚಾಯತಿ ಮಾಡಿಸ್ಕೊಂತಿದ್ರೆ ಹೋಗಿ ಚಳಿ ಕಾಯಿಸ್ಕೊಂತಾನಂತೆ. ಪೇತ್ರ ನಿನಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಸ್ವಾಮಿ, ನನ್ನ ಶವದ ಮೇಲೆ ಅಂಥವೆಲ್ಲ ಸೆಂಟಿಮೆಂಟ್ ಡೈಲಾಗ್ ಹೊಡೆದವನು ಸ್ವಾಮಿ ಅಂತ ಲೇ ಕಳ್ಳ, ನಾಳೆ ಬೆಳಿಗ್ಗೆ ಆಗೋ ಕೋಳಿ ಕೂಕಿನ ಮುಂಚೆ 3 ಸಲ ಬೊಂಕುತ್ತೀವ ಅಂದ. ಏನೋ ವೇ ಅಂದ ಅವನು. ಅಲ್ಲೋ ಚಳಿ ಕಾಯಿಸ್ಕೊಂಡು ಬೊಂಕಿದ, ಅದು ಬೇರೆ ವಿಷಯ. ಒಬ್ಬನೇ ಉಳ್ಕೊಂಡ. ಎಷ್ಟು ಮಂದಿ ಉಳ್ಕೊಂಡ್ರಮ್ಮ? ಒಬ್ಬನೇ ಉಳ್ಕೊಂಡ ಶಿಷ್ಯರಿಗೆ. ಆದರೆ ಹೆಣ್ಣು ಮಕ್ಕಳು ಯೇಸು ಸ್ವಾಮಿ ಹತ್ರ ಇದ್ರಂತೆ. ಆತನ ಶಿಲುಬೆಗೆ ಎಳ್ಕೊಂಡು ಹೋಗುವಾಗ ಆತ ಮುಗ್ಗರಿಸಿ ಬಿದ್ದ, ಮುಖ ಒರೆಸ್ತಾರೆ, ಕುಡಿಯೋಕ್ಕೆ ನೀರು ಕೊಡ್ತಾರೆ, 3 ಸಲ ಮುಖದ ಮೇಲೆ ಬಿದ್ದ, ಬೋರ್ಲಾಗಿ ಬಿದ್ದ. ಇವೆಲ್ಲ ಆದ ಮೇಲೆ ಆತನ ಜೊತೆಗಿದ್ದವರು ಯಾರು ಅಂದರೆ ಶಿಷ್ಯರು ಮಾತ್ರ, ಹೆಣ್ಣು ಮಕ್ಕಳು ಮಾತ್ರ. ಯೋಹಾನ ಮತ್ತು ಹೆಣ್ಮಕ್ಳಿಗೆ ಅಷ್ಟು ಧೈರ್ಯ. ಹಲ್ಲೆಲೂಯಾ. ಹೆಣ್ಮಕ್ಳ ಚಪ್ಪಾಳೆ ಹೊಡಿದ್ರು ನೋಡೋಣ. ಇವಾಗ ಸಾಕು ಅಪ್ಪ, ಚಪ್ಪಾಳೆ ಹೊಡ್ಕೊಂಡ್ರೆ ಅಂದ್ರೆ ಅಪಾರ ಅಪಾರ ಅಪ್ಪ ಹೊಡ್ಕೊಂತಾರೆ ನೋಡಿ. ಹಂಗೆ ಈಗ ಹೆಣ್ಮಕ್ಳಿಗೋಸ್ಕರ ಗಂಡು ಮಕ್ಳು ಚಪ್ಪಾಳೆ ಹೊಡ್ರು ನೋಡೋಣ. ನೋಡು, ಶಬ್ದ ಯಾರು ಜಾಸ್ತಿ ಐತೆ? ನಿಮ್ಮದೇ ಜಾಸ್ತಿ ಐತೆ. ಯಾವಾಗ ನೀವೇ ಜಾಸ್ತಿ, ನಾವು ಕಡಿಮೆ. ಹೌದು, ನೀವು ಹೆಣ್ಮಕ್ಳು ಹಂಗಂದ್ರೆ ಭಯಂಕರ ಶಬ್ದ. ಏನೇನೋ ಸ್ವಲ್ಪ ಹತ್ತು ಬಿಟ್ಟು ಇದು ಎಲ್ಲ ಮಾಡಿ ಗಂಡು ಮಕ್ಕಳು ಅಂತಿರ್ತಾವೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಗಂಡು ಮಕ್ಕಳಿಗೆ ಭಾಳ. ನೀವು ಮತ್ತು ಆರಾಮಾಗಿರ್ತೀರಿ. ದೇವ್ರ ಸ್ತೋತ್ರ. ಏನು ಮತ್ತು ಅದು ಏದಂತ ತೋಟದಾಗ ಆ್ಯಪಲ್ ತಿಂದಿಲ್ಲ. ಮತ್ತು ನೀವು ಸಾಮಾನ್ಯರಲ್ಲ, ನೀವು ಅತಿ ಸಾಮಾನ್ಯರು. ಹಲ್ಲೆಲೂಯಾ. ಹೆಣ್ಣು ಮಕ್ಕಳಿಗೆ ಭಯ ಇಲ್ಲ. ಯಾಕೆಂದರೆ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಪ್ರೀತಿ ಇತ್ತು. ಅಯ್ಯೋ ಪಾಪ ಯವನಸ್ಥ, ಊಟ ಕೊಟ್ಟ, ಒಳ್ಳೆ ಮಾತುಗಳು ಹೇಳಿದ, ರೋಗಗಳು ವಾಸಿ ಮಾಡ್ದ, ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಣಪ್ಪ, ಯಾಕೆ ಹಿಂಗಾಯಿತು? ರೋಮನ್ ಸಿಪಾಯಿರು ಅವ್ರನ್ನ ಹೊಡೆಯಲ್ಲ ಅಂತ ಒಂದು ಗ್ಯಾರಂಟಿ ಅವರಿಗೆ. ಮತ್ತು ಆಧಾರ್ ಕಾರ್ಡ್ ಇದ್ದರೆ ಬಸ್ನಾಗ ಹತ್ಸ್ಕೊತಾರೆ ಸಿದ್ದರಾಮಯ್ಯ. ಹಂಗೆ ಗಂಡು ಮಕ್ಕಳಿಗೆ ಕೆಳಗಿಳಿಸ್ತಾರೆ. ಸೊ ರೋಮನ್ ಸಿಪಾಯಿ ಗಂಡು ಮಕ್ಕಳಿಗೆ ಬಂದು ಬಡಿಬೋದು, ಹೆಣ್ಮಕ್ಳ ಮೇಲೆ ಕೈ ಹಾಕಂಗಿಲ್ಲ. ಅದಕ್ಕೆ ಅವರು ಹತ್ತಿರದಾಗಿದ್ದರು ಕೆಲವೇ ಮಂದಿ ಬಹಳ ದೇವರಿಗೆ ಹತ್ತಿರವಾಗಿದ್ದರು. ಎಷ್ಟು ಪ್ರೀತಿ ಇತ್ತು, ಎಷ್ಟು ಆಪ್ಯಾಯತೆ ಇತ್ತು. ಆತನ ಮುಖ ಒರೆಸ್ತಾ ಇದ್ರು, ಆತನ ಸಾಂತ್ವನ. ಆತ ಹೇಳ್ತಾರೆ, ಅಮ್ಮ ನನಗೋಸ್ಕರ ಅಳ್ಬೇಡ್ರಮ್ಮ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಗಂಡಂದಿರಿಗೋಸ್ಕರ ಯೆರೂಸಲೇಮಿನಲ್ಲಿ ಅಲ್ವಾ. ಅದೊಂದು ಪ್ರವಾದನಾತ್ಮಕವಂತ ಮಾತು. ಇಷ್ಟೆಲ್ಲ ಸ್ವಾಮಿ ಮಾತಾಡ್ತಾನಲ್ಲ, ಭಾಳ ಒಳ್ಳೆಯ ಪಾಯಿಂಟು. ಈ ಸ್ವಲ್ಪ ಮುಂದೆ ಹೋಗುವಾಗ ಯೇಸು ಸ್ವಾಮಿಯ ಬಾಡಿಯನ್ನು ಕೆಳಗೆ ಇಳಿಸ್ತಾರೆ. ಹೆಣ್ಮಕ್ಳು ಸುಮ್ಮನೆ ನೋಡ್ತಾ ಇದ್ದಾರೆ. ಅರಿಮಥಾಯದ ಯೋಸೇಫನ ಬರ್ತಾನೆ, ಬಟ್ಟೆಯಲ್ಲಿ ಸುತ್ತುತ್ತಾರೆ, ತಗೊಂಡು ಹೋಗಿ ಸಮಾಧಿಯಲ್ಲಿ ಇಡ್ತಾರೆ. ವಾಕ್ಯ ಹೇಳುತ್ತೆ, ರೆಫರೆನ್ಸ್ಗಳ ಟೈಮ್ ಇಲ್ಲ, ಆ ಹೆಣ್ಣು ಮಕ್ಕಳು ಯೇಸು ಸ್ವಾಮಿಯ ದೇಹವನ್ನು ಎಲ್ಲಿಟ್ಟರು ಅಂತೇಳಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರಂತೆ. ಗಂಡು ಮಕ್ಕಳು ಯಾರಿಲ್ಲ, ದಿಕ್ಕಿಲ್ಲ ಅಲ್ಲಿ. ಅರಿಮಥಾಯದ ಯೋಸೇಫ್ ಒಬ್ಬನೇ ಇದ್ದಾನೆ, ಯೋಹಾನ ಒಬ್ಬನೇ, ಮಿಕ್ಕಿದೆಲ್ಲ ನಾಪತ್ತ ಓಡೋಗ್ಬಿಟ್ರೆ 10 ಮಂದಿ. ನಮ್ಮ ಬದುಕಿದ್ರೆ ಸಾಕಪ್ಪ, ಮುಂದೆ ಜೀವನ ಏನೇನು ಆಮೇಲೆ ನೋಡ್ಕೊಳ್ಳೋಣ. ಆತ ಮತ್ತೆ ತಿರುಗಿ ಬರ್ತಾನಂತ, ಎದ್ದು ಬರ್ತಾನೆ, ಆವಾಗ ನೋಡ್ಕೊಳ್ಳೋಣ. ಈ 3 ದಿವಸ ನಾವು ಯಾರ ಕೈ ಸಿಗ್ದಂಗಿದ್ರೆ ಸಾಕು ಅಂತೇಳಿ ತಪ್ಸ್ಕೊಂಡ್ಬಿಟ್ಟಾರೆ. ಈ ಹೆಣ್ಣು ಮಕ್ಕಳು ಮಾತ್ರ ಜಾಗ ಸೂಕ್ಷ್ಮ. ಯಾಕೆ ನೋಡಿದರು? ಧರ್ಮಶಾಸ್ತ್ರದ ಪ್ರಕಾರ, ಸಂಪ್ರದಾಯದ ಪ್ರಕಾರ ಸತ್ತ ಮೇಲೆ 3ನೇ ದಿವಸ ಆ ದೇಹಕ್ಕೆ ಕೆಟ್ಟು ಹೋಗದಂತೆ ಬಾಂಬಿಂಗ್ ಅಂತ ಮಾಡ್ತಾರೆ. ಅಂದರೆ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಬರ್ತಾರೆ, ಶವ ಜಲ್ದಿ ಕೆಟ್ಟೋಗ್ಬಾರ್ದು, ಕೊಳತೋಗ್ಬಾರ್ದು ಅಂತೇಳಿ. ಆ ಕೆಲಸ ಮಾಡೋಕ್ಕೋಸ್ಕರ ಬಹಳ ಸೂಕ್ಷ್ಮವಾಗಿ ಯಾವ ಓಣೆಗೆ ಹೋದ್ರು, ಹೆಂಗೋದ್ರು ನೋಡ್ಕೊಂಡು ಸೀದಾ ಮನೆಗೆ ಹೋಗಿ ಶನಿವಾರವೆಲ್ಲ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಅವ್ರು ಏನೇನು ರೆಡಿ ಮಾಡ್ಕೋಬೇಕೋ. ಏನು ರೆಡಿ ಮಾಡ್ಕೋಬೇಕಮ್ಮ? ಫೇರ್ ಆ್ಯಂಡ್ ಲವ್ಲಿನ ಸುಗಂಧ ದ್ರವ್ಯಗಳು ಯಾರಿಗೆ ಹಚ್ಕೊಬೇಕಮ್ಮ? ಯೇಸುಗೋಸ್ಕರ, ಯೇಸುವಿನ ಸತ್ತ ದೇಹಕ್ಕೆ ಹಚ್ತಾರ. ಯೇಸುವಿನ ಸತ್ತ ದೇಹಕ್ಕೆ ಹಚ್ಚೋದಕ್ಕೋಸ್ಕರ ಇಡೀ ಸ್ಯಾಟರ್ಡೆ ಫುಲ್ ಪ್ರಿಪೇರ್ ಮಾಡಿಕೊಂಡ್ರು. ಇದು ನಿಜವಾಗ್ಲೂ ಎಷ್ಟು ಪ್ರೀತಿ. ಶಿಷ್ಯರು ಮಾಡಿದ್ರೆ ಆ ಕೆಲಸ, ಹೆಣ್ಮಕ್ಳು ಮಾಡಿದ್ರು. ಹೌದಾ? ಅರ್ಥ ಆಗ್ತಿದೆಯಾ? ನಾನು ಹೇಳೋದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ ಸರ್? ಫ್ಯೂಸೇ ಇಲ್ಲ, ಕನ್ಫ್ಯೂಸ್ ಎಲ್ಲಿ ಸರ್? ಎಲ್ಲ ಅಯೋಮಯ ಐತೆ. ಆದಿತ್ಯವಹರ ಬೆಳಗಿನ ಜಾವ ನಸುಕಿರುವಾಗ ಆ ಹೆಣ್ಣು ಮಕ್ಕಳು ಸುಗಂಧ ದ್ರವ್ಯ ತಗೊಂಡು ಹೊರಗಡೆ ಬಂದಂತಾರೆ, ಅಲ್ಲಕ್ಕ ಈ ಸಮಾಧಿ ಕಡೆ ಹೋಗ್ತಾ ಇದೀವಿ ಇವಾಗ. ಅಲ್ಲಿ ನೋಡಿದ್ರೆ ದೊಡ್ಡ ಬಂಡೆ ನಿಲ್ಲಿಸ್ಬಿಟ್ಟಾರ, ಅದಕ್ಕೆ ಚೈನ್ ಹಾಕ್ಯಾರ, ಸೀಲ್ ಹಾಕ್ಯಾರ. ಆ ಮಕ್ಕಳು 6 ಮಂದಿ 6 ಅಡಿ ಹಿಂಗೆ ನಿಂತ್ಕೊಂಡ್ಬಿಟ್ರ, ದೇವ್ರು ನಿಂತ್ಕೊಂಡಂಗ. ನಮಗೋಸ್ಕರ ಆ ಬಂಡೆ ಯಾರು ಉರುಳಿಸಿದ್ರೆ ತಾನೇ ನಾವು ಒಳಗೋಗಿ ಯೇಸು ಸ್ವಾಮಿ ಶವಕ್ಕೆ ನಾವು ಬಣ್ಣ ಬಳಿಯೋದು ಅನ್ಕೊಂತ. ಅವ್ರಿಗೆ ದೊಡ್ಡ ಸಮಸ್ಯೆ ಏನಿದೆ? ಬಹಳ ಪ್ರೀತಿ ಇದೆ ಯೇಸು ಸ್ವಾಮಿ ಬಗ್ಗೆ. ಚೆನ್ನಾಗಿ ಕೇಳಿಸ್ಕೊಡ್ರಿ.
ಯೇಸು ಸ್ವಾಮಿಯ ಬಗ್ಗೆ ಬಹಳ ಪ್ರೀತಿ ಇದೆ. ಎಂಥ ಪ್ರೀತಿ ಗೊತ್ತಾ? ಪ್ರಾಪಂಚಿಕವಾದಂಥ ಪ್ರೀತಿ. ಅಯ್ಯೋ ಎಷ್ಟು ಒಳ್ಳೆ ಮನುಷ್ಯ, ಅಯ್ಯೋ ಎಷ್ಟು ಒಳ್ಳೆ ಕೆಲಸ ಮಾಡ್ದ, ಅಯ್ಯೋ ಒಳ್ಳೆ ಊಟ ಕೊಟ್ಟ, ಸತ್ಕಾರ್ಯಗಳನ್ನು ಮಾಡ್ದ, ಒಳ್ಳೆ ಮಾತುಗಳು ಮಾತಾಡ್ದ, ಒಂದು ಪಾಪ ಮಾಡಲಿಲ್ಲ, ಒಂದು ಕೆಟ್ಟ ದೃಷ್ಟಿ ನೋಡಲಿಲ್ಲ, ಒಂದು ಸುಳ್ಳು ಹೇಳಿಲ್ಲ, ಎಷ್ಟು ಒಳ್ಳೆಯವನು, ಒಬ್ಬ ಪ್ರವಾದಿ, ಅದು ಇದು ಅಂತ ಜನರು ಬಹಳ ಮೆಚ್ಚಿದರು. ಆದರೆ ಅವರ ದೃಷ್ಟಿಯಲ್ಲಿ ಏನೈತೆ, ಅವರ ಮನಸ್ಸಲ್ಲಿ ಏನೈತೆ ಅಂದರೆ ಯೇಸು ಸ್ವಾಮಿ ಮತ್ತೆ ಎದ್ದೇಳ್ತೀನಿ ಅನ್ನುವಂಥ ಮಾತು ಅವ್ರಿಗೆ ಜ್ಞಾಪಕ ಇಲ್ಲ. ಅರ್ಥ ಆಗ್ತದೆ ಹೇಳಿದ ನಿಮಗೆ? ಅವರ ಉದ್ದೇಶ ಚೆನ್ನಾಗಿದೆ, ಧೈರ್ಯ ಬಹಳ ಇದೆ. ಯೇಸು ಸ್ವಾಮಿ ಶವ ಕೆಟ್ಟೋಗ್ಬಾರ್ದು, ಅದು ಅಲ್ಲೇ ಇರಬೇಕು. ಯೇಸು ಸ್ವಾಮಿ ಏನಂತ ಹೇಳಿದ್ದ? ನಾನು ಮತ್ತೆ ಇವ್ರೇನು ಮಾಡ್ತಾ ಇದ್ದಾರೆ, ಎದ್ದೇಳ್ಬೇಡ, ಅಲ್ಲೇ ಇರು, ನಿನ್ನ ಶವ ಅಲ್ಲೇ ಇರಲಿ ಅಂತೇಳಿ. ನಮ್ಮ ಭಕ್ತಿ ಬಹಳ ಸಲ ಹಂಗೆ ಇರುತ್ತೆ, ಎಚ್ಚರಿಕೆ. ನಾವು ಚರ್ಚಿಗೆ ಬರ್ತೀವಿ, ವಾಕ್ಯ ಕೇಳಿಸ್ಕೊಳ್ತೀವಿ, ಅವಕಾಶ ಸಿಕ್ಕ ವಾಕ್ಯ ಹೇಳ್ತೀವಿ, ಹಾಡಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಸೇವೆಯಲ್ಲಿ ಬಹಳ ಉತ್ಸಾಹ ಇರುತ್ತೆ, ಪಾಸ್ಟರ್ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ಅವ್ರ ಕುಟುಂಬಕ್ಕೆ ಏನೆಲ್ಲ ನಾವು ಆರ್ಥಿಕವಾಗಿ ಅಲ್ಲದೆ ಆತ್ಮಿಕವಾಗಿ ಎಲ್ಲ ರೀತಿ ಇಮೋಷ್ನಲ್ ಆಗಿ ಎಲ್ಲ ರೀತಿ ನಾವು ಇರ್ತೀವಿ. ಆದರೆ ಅದು ನಮ್ಮ ಸಾಂಪ್ರದಾಯಿಕ ಭಕ್ತಿ ಆಗಿರಬಾರ್ದು, ನಾನೊಂದು ವಿಶ್ವಾಸ ಅಂತ ತೋರಿಸ್ಕೊಳ್ಳೋಕೆ ಮಾಡುವಂಥ ಕೆಲಸ ಆಗಿರಬಾರ್ದು. ಈ ಹೆಣ್ಮಕ್ಳು ಇಷ್ಟೆಲ್ಲ ಮಾಡಿದರು, ಗಂಡು ಮಕ್ಕಳಿಗೆ ಇಲ್ಲದೆ ಇರ್ತಕ್ಕಂಥ ಧೈರ್ಯ ಇತ್ತು ಅವರಲ್ಲಿ. ಗಂಡು ಮಕ್ಕಳು ಯಾರು ಸುಗಂಧ ದ್ರವ್ಯ ರೆಡಿ ಮಾಡಲಿಲ್ಲ, ಅವ್ರು ಯಾರು ಧೈರ್ಯ ಇರಲಿಲ್ಲ. ಇವರು ಎಲ್ಲವನ್ನ ರೆಡಿ ಮಾಡಿಕೊಂಡ್ರು. ಏನಕ್ಕೆ? ಶವಕ್ಕೆ ಬಣ್ಣ ಬಳಿಯೋಕ್ಕೋಸ್ಕರ. ಅವರ ಭಕ್ತಿ ಅಲ್ಲಿಗೆ ಸೆಟ್ಲ್ ಆಗಿತ್ತು. ಅವರಿಗೆ ಯೇಸುಸ್ವಾಮಿ ಪುನರುತ್ಥಾನಾಗಿ ಎದ್ದಿರ್ತಾನೆ ಅನ್ನುವಂಥ ವಿಷಯ ಮರ್ತೋಯಿತು. ಅರ್ಥ ಆಗ್ತಾ ಇದೆಯಾ? ಯಾಕೆ ಮರ್ತೋಯಿತು ಅಂದರೆ ಅವರಿಗೆ ಅಷ್ಟು ಭಯ ಆಗಿತ್ತು. ನಡೆದಂಥ ಘಟನೆಗಳು ಅಷ್ಟು ಕ್ರೂರವಾಗಿದ್ವು. ಆತ ಹೇಳಿದ್ದನ್ನು ಜೀರ್ಣಿಸ್ಕೊಳ್ಳೋಕೆ ಮತ್ತೆ ಎದ್ದೋಳ್ತಾನ? ಅಷ್ಟು ಚಂದವಾಗಿರುವಂಥ ಮನುಷ್ಯ, 10,000ಗಳಲ್ಲಿ ಶ್ರೇಷ್ಠನು, ಧ್ವಜಪ್ರಾಯನು, ತಗ್ಗಿನ ತಾವರೆ, ಉದಯದ ನಕ್ಷತ್ರ, ಶಾರೋನಿನ ಪುಷ್ಪ, ಇಷ್ಟೆಲ್ಲ ಅಂದಚಂದಗಳಿದ್ವು. 33 ವರ್ಷ ಯೌವನಸ್ಥ. ಇಶಾಯ ಹೇಳ್ತಾನೆ, ಇಶಾಯನ ಪ್ರವಾದನೆ ಪುಸ್ತಕದಲ್ಲಿ, ಆತನು ಒಂದು ಹುಳುವಿನ ಹಾಗೆ ಸತ್ತನು ಅಂತ. ಹೆಂಗೆ ಸತ್ತಂತಮ್ಮ? ಒಂದು ಹುಳುವಿನ ಹಾಗೆ ಸತ್ತ. ಹೆಂಗೆ ಸತ್ತ? ಹುಳುವಿನ ಹಾಗೆ ಅಂತ ಹೇಳಬೇಕು ಅಂದರೆ, ನಾವು ಹಿಂಗೆ ಕುತ್ಕೊಂಡಿರ್ತೀವಿ, ಹಂಗ ಪ್ರೇಯರ್ನ ಮಕ್ಕೊಂಡಿರ್ತೀವಿ, ಇಲ್ಲೊಂದು ಸೊಳ್ಳೆ ಕಸ್ತತೆ, ನಾವೇನು ಮಾಡ್ತೀವಿ ಅವಾಗ? ಹೋಗಿ ಹಿಂಗೆ ಅಂತೀವ, ಎದ್ದು ಬಿಡ್ತೀವಿ, ರಪ್ ಅಂತ ಬಿಡ್ತೀವಿ. ಆಮೇಲೆ ತಗೊಂಡದು ನಿಂಗೆ ನೋಡಿ ಶೇಪ್ ಇರುತ್ತೆ, ಅದಕ್ಕೆ ಹೊಡೆದ ಮೇಲೆ ಶೇಪ್ ಇರ್ತದ. ಯೇಸು ಸ್ವಾಮಿಯ ದೇಹ ಹಂಗಿತ್ತಂತೆ. ಆತನಲ್ಲಿ ನೋಡತಕ್ಕ ಅಂದ ಚಂದಗಳು ಯಾವುವೂ ಇರಲಿಲ್ಲ. ಹಾಗಾಗಿ ಆತನ ದೇಹ ಎಲ್ಲ ಜರ್ಜರಿತ ಜಲ್ಡಿದಂಗೆ ಆಗೋಗ್ಬಿಟ್ಟಿತ್ತು, ಛಿದ್ರ ಆಗ್ಬಿಟ್ಟಿತ್ತು. ಇಂಥ ಮನುಷ್ಯ ಮತ್ತೆ ಎದ್ದೇಳಕ್ಕೆ ಸಾಧ್ಯ ಇಲ್ಲ, ಫಿಕ್ಸ್ ಆಗ್ಬಿಟ್ಟಿದ್ರು. ಅದಕ್ಕೆ ಆತನ ಶವಕ್ಕೆ ಸುಗಂಧ ದ್ರವ್ಯ ಹಚ್ಚಕ್ಕೆ ಬಂದಿದ್ರು. ಇವತ್ತು ನಿನ್ನ ನಂಬಿಕೆ, ಪ್ರತಿ ವಾರ ಬರ್ತೀವಿ, ಇಲ್ಲಿ ವಾಕ್ಯಗಳು ನಾವು ಕೇಳಿಸ್ಕೊಳ್ತೀವಿ, ಅದ್ಭುತ ಕಾರ್ಯಗಳಾಗ್ತವೆ, ಪ್ರವಾದನೆಗಳು ಬರ್ತವೆ, ಸ್ತುತಿ ಮಾಡ್ತೀವಿ, ಸ್ತೋತ್ರ ಮಾಡ್ತೀವಿ. ಆದರೆ ನಿಜವಾಗಲೂ ಆತ ಎದ್ದಿದ್ದಾನೆ ಅನ್ನುವಂಥ ಆ ಪುನರುತ್ಥಾನದ ನಂಬಿಕೆ ನನ್ನಲ್ಲಿ ಇದೆಯಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಬಂದರು ಹೆಣ್ಮಕ್ಳು, ಬಂದು ನೋಡ್ತಾರೆ. ಅವ್ರಿಗೆ ಡೌಟ್ ಏನು? ನಮಗೋಸ್ಕರ ಈ ಬಂಡೆಯನ್ನು ಯಾರು ಉರುಳಿಸ್ತಾರೆ? ಅವ್ರು ಬಂದಾಗ ಏನಾಗಿತ್ತು? ಬಂಡೆ ಆಗಲೇ ಉರುಳಿಸಲ್ಪಟ್ಟಿತ್ತು, ಚೈನ್ ಕಟ್ಟಾಗ್ಬಿಟ್ಟಿತ್ತು. ರೋಮನ್ ಸಿಪಾಯಿಗಳು ಒಬ್ಬರು ಇರಲಿಲ್ಲ, ಬೋರ್ಲು ಬಿದ್ದುಬಿಟ್ರೆ, ಮೂರ್ಛೆ ಬಿದ್ದುಬಿಟ್ರೆ. ವಾಕ್ಯ ಹೇಳುತ್ತೆ, ಆಗಲೇ ಬಂಡೆ ಉರುಳಿದ್ದನ್ನು ನೋಡಿ ಅವರು ಅತ್ಯಾಶ್ಚರ್ಯಪಟ್ಟರಂತೆ. ವಾವ್, ಯಾರು ಉಳಿಸಿರ್ಬೇಕಪ್ಪ, ನಾವು ಬರ್ತೇನೆ ಅಂತ ಯಾರು? ನೀವು ಮೀರು ಚಪ್ನಾರ ಮೇಮೆ ಅವ್ರು ಚಪ್ಪಲಿದೆ, ಮಲ್ಲ ಇವರು ಚಪ್ನಾರು. ಅಲ್ಲಿ ಸಹ ಅವ್ರಿಗೆ ಜ್ಞಾಪಕ ಬರಲಿಲ್ಲ ಯೇಸು ಸ್ವಾಮಿ ಪುನರುತ್ಥಾನ ಆಗ್ಯಾನಂತೇಳಿ. ನೋಡ್ತಾ ಇದ್ದಾರೆ, ಬಂಡೆ ಉರುಳಿದೆ, ಆದರೂ ಅವ್ರಿಗೆ ಜ್ಞಾಪಕ ಬರ್ತಾ ಇಲ್ಲ ಯೇಸು ಸ್ವಾಮಿ ಎದ್ದನಂತೇಳಿ. ಯಾಕೆಂದರೆ ಹಿಂದೆ ನಡೆದಂಥ ಘಟನೆ ಅವರನ್ನು ಅಷ್ಟಾಗಿ ನೋವು ಮಾಡಿಬಿಟ್ಟಿತ್ತು, ಅವರಿಗೆ ಮರ್ತೋಗಿ ಮಾಡಿ. ಬಹಳ ಸಲ ನಾವು ವಾಕ್ಯ ಕೇಳಿಸ್ಕೊಳ್ತಾ ಇರ್ತೀವಿ, ಯೇಸು ಮಂಚಿವಾಡು, ಗೊಪ್ಪವಾಡು, ಅದ್ಭುತ, ನಮಸ್ಕಾರ ಅಂತ ಮೈಕ್ ಪಟ್ಕೊಂಡು ಮಾತಾಡ್ತಾವೆ. ನಮ್ಮ ಮನೆಗಾಗಿದ್ದು ನಿನ್ಗೆ ಗೊತ್ತಾದ್ರೆ ಹೇಳ್ತಿದ್ದಿಲ್ಲ ನೀವು, ನಿನಗೇನಪ್ಪ ಬೇಸಿದ ಗುಂಡಕ್ಕೆ ಸಂಬಳ ಬರ್ತತೆ ಅಲ್ಲ? ನಮ್ಮಂಗೆ ಎಕ್ಸಾಮ್ ಬರೀ ಗೊತ್ತಾಗ್ತೈತೆ. ಹೌದಿಲ್ಲ ತಮ್ಮ? ಜಗ್ಗಿ ಮಾತಾಡ್ತಾನೆ, ಯೇಸು ಜ್ಞಾನ ಕೊಡ್ತಾನೆ, ನಂಬ್ರಿ. ವಿಶ್ವಾಸ, ಯಾವ ವಿಶ್ವಾಸ? ಎಕ್ಸಾಮ್ ಹಾಲಕ್ಕೆ ಕುಂತಿರ್ತೀವಿ, ಬರೀ ಹಿಂಗೆ ಕಾಣ್ತಿರ್ತೈತೆ. ಪೇಪರ್ ಉಲ್ಟಾ ಹಿಡ್ಕೊಂಡ್ರೆ ಗೊತ್ತಾಗಲ್ಲ, ಸೀದಾ ಹಿಡ್ಕೊಂಡ್ರೆ ಗೊತ್ತಾಗಲ್ಲ. ನನಗೆ ಇವತ್ತಿಗೆ ಕನಸು ಬೀಳ್ತದೆ. ಏನು ಎಕ್ಸಾಮ್ ಗೊತ್ತಾ? ಕೆಮಿಸ್ಟ್ರಿ ಎಕ್ಸಾಮ್ ಬರ್ದಂಗೆ, PUC ಸೆಕೆಂಡ್ ಇಯರ್ ಕೆಮಿಸ್ಟ್ರಿ ಎಕ್ಸಾಮ್ ಬರ್ದಂಗೆ ಜ್ಞಾಪಕ ಬರ್ತದೆ. ಯಾಕಂದರೆ ಕೆಮಿಸ್ಟ್ರಿ ವಾಸ್ ಅ ಮಿಸ್ಟ್ರಿ. ಎಕ್ಸಾಮ್ ಹಾಲಕ್ಕೆ ಕುಂತಿರ್ತೀನಂತೆ, ಎಲ್ಲರೂ ಬರಿತಾ ಇದ್ದಾರಂತೆ, 3 ತಾಸು ಬೆಲ್ ಹೊಡಿತಂತೆ. ಟಣ್ ಅಂದರೆ ಮೇರಾ ಜೀವನ್ ಕೋರಾ ಕಾಗಜ್, ಬರೀ ಬಿಳಿ ಪೇಪರ್ ಇರುತ್ತಂತೆ. ಅಮ್ಮ ಕನಸಪ್ಪು, ಪರವಾಗಿ ನಾನು ಮೇಸ್ಟ್ರಾಗಿನಿ ಅಪ್ಪ, ಎಷ್ಟೋ ಸಲ ಎದ್ದು ಕುಂತೀನಿ.
ನನ್ನಿಂತ ಹೌದು, ನನಗೆ ಮದುವೆ ಆಗದ ಬೋ, ಮೇಷ್ಟ್ರಿ ಕೆಲಸ ಮಾಡ್ತೀನಿ, ಎಕ್ಸಾಮ್ ಬರ್ದಿಲ್ಲ. ಮೊನ್ನೆ ಮಾಡಿ ಕನಸು ಬರುತ್ತೆ. ಏನಂತ ಪೇಪರ್ ಬಂದು ಎಲ್ಲ ಕಿತ್ಕೊತಾರಂತ, ನಾನು ಪೇಪರ್ ಕೊಡಕ್ಕೆ ಹೋಗ್ತೀನಂತೆ, ಬರೀ ವೈಟ್ ಪೇಪರ್ ಸಾರು ಅಂತ ಉಗುಳದಂತೆ. ಎದ್ದು ನೋಡ್ತೀನಿ, ಬೆಳಿಗ್ಗೆ ಜಾವ 3:30 ಆಗೈತೆ. ಆಹಾ, ಮುಂಜಾನೆಯಲ್ಲಿ ಕರ್ತದನ್ನ ಸ್ಮರಿಸಿ ಅಂತ ಮೊಣಕಲ್ಲಿ ಹಾಕ್ಬಿಟ್ಟೆ. ಆಮೇಲೆ ಬಹಳ ಸಲ ನಾವು ಅನ್ಕೊಂತೀವಿ, ನನ್ನ ಜೀವನದಲ್ಲಿ ಆಗಿದ್ದು ನಿಮಗೆ ಗೊತ್ತಾಗಿದೆ, ನೀವು ಈ ಮಾತು ಹೇಳ್ತಿರ್ಲಿಲ್ಲ ಅಂತೇಳಿ. ಇಲ್ಲಿಂದ ಜೀವಕರ ವಾಕ್ಯಗಳು ಬರುವಾಗ ಎಷ್ಟರ ಮಟ್ಟಿಗೆ ನಾವು ಸ್ವೀಕಾರ ಮಾಡಿದ್ದೀವಿ. ಬಂಡೆ ತೆರೆದಿದೆ, ಖುಷಿ ಆಯ್ತು ಅವ್ರಿಗೆ. ನಮಗೋಸ್ಕರ ಯಾರಪ್ಪ ಉರುಳಿಸ್ತಾರೆ ಅಂತರಾಗಲಿ. ಯೇಸು ಸ್ವಾಮಿ ಮತ್ತೆ ಎದ್ದು ಬಂದನ ಅನ್ನೋ ಮಾತು ಜ್ಞಾಪಕ ಬರಲಿಲ್ಲ. ಒಳಗಡೆ ಹೋಗಿ ನೋಡ್ತಾರೆ, ಅವ್ರು ಕೇಳ್ತಾರೆ, ಯಾರು ಹುಡುಕ್ತಾ ಇದ್ದೀರಿ ಅಂದರೆ ಹಿಂಗೆ ಅಂತೇಳಿ ಒಳಗೆ ಹೋಗಿ ನೋಡ್ತಾರೆ. ಆತ ಇಲ್ಲ ಎದ್ದಿದ್ದಾನೆ. ಈ ಮಾತನ್ನು ಹೋಗಿ ಕೇಳಿಸ್ಕೊತಾ ಇದ್ದೀರಾ? ಶಿಷ್ಯರಿಗೆ ದೇವದೂತರು ಹೇಳ್ತಾರೆ, ಅಮ್ಮ ಆತನು ಇಲ್ಲಿಲ್ಲ, ಎದ್ದಿದ್ದಾನೆ, ನಿಮಗೋಸ್ಕರ ಕಾಣಿಸ್ಕೊಳ್ತಾನೆ. ಈ ಮಾತನ್ನು ಹೋಗಿ ಶಿಷ್ಯರಿಗೆ ಮತ್ತು ಪೇತ್ರನಿಗೆ ಹೇಳ್ರಿ ಅಂತ ಸಬ್ ನೋಟ್ ಹಾಕ್ತಾನೆ. ಅಲ್ಲಿ ಎಕ್ಸ್ಟ್ರಾ ಕಾಪಿ CC2 ಹಾಕ್ತಾನೆ. ಯಾಕೆ ಗೊತ್ತಾ? ಪೇತ್ರ ಎಂತವನಂತ ಸ್ವಾಮಿಗೆ ಗೊತ್ತು. ಕೆಟ್ಟ ಗಾಬರಿ ಡಿಪಾರ್ಟ್ಮೆಂಟ್. ಸೇಮ್ ನಮ್ಮಂಗೆ ಗಟ್ಟಿ ಗಿಡಗಳಕ್ಕೂ ತಯಾರು, ಪೆಕ್ಕಂತ ಒದ್ದೋಗಟ್ಟ ತಯಾರಷ್ಟೇ. ಇಲ್ಲಿ ಬಂದಾಗ ಅಲ್ಲೆಲ್ಲೂ ಸ್ತುತಿ ಮಾಡಿರಿ, ಸೈತಾನನ ಕಾಲ ಕೆಳಗೆ ಅಂತ ಡ್ಯಾನ್ಸ್ ಮಾಡೋದು. ನಾವು ಒಬ್ಬರೇ ಮನೆಯಾಗಿದ್ದಾಗ ರಾತ್ರಿ 12 ಗಂಟೆಗೆ ಅಮ್ಮ ಅಪ್ಪ ಎಲ್ಲ ಹೋಗಿ ಜಲ್ದಿ ಬರ್ತೀನಿ ಅಮ್ಮೆ ಅಂತ ಹೋದಾಗ ಮಳೆ ಬರ್ತಿರ್ತದೆ, ಕರೆಂಟ್ ಹೋಗಿರ್ತತೆ, UPS ಇರೋಂಗಿಲ್ಲ, ಢೂಳ್ ಶಬ್ದ ಬರ್ತಿರುತ್ತೆ. ಅಲ್ಲಿ ಯಾವುದೋ ಒಂದು ವಸ್ತು ಹಿಂಗ ಕದಲ್ತಾ ಇರ್ತತೆ. ಅವ ನೀನು ಅಲ್ಲೆಲ್ಲ ಸ್ತುತಿ ಮಾಡಿ ಹಾಡು, ಮತ್ತೆ ಯಾಳೆಲ್ಲ ಸ್ತುತಿ ಮಾಡಿ ಅಲ್ಲಿ ನೋಡಿ ಹಿಂಗೆ ಮಾತಾಡ್ತೈತೆ, ಹಿಂಗ ಅಂತಿರ್ತಾವೆ ರೂಮ್ನಾಗ. ಮಂಚದ ಕೆಳಗ, ಮಂಚದ ಬುಡಕ್ಕೆ, ಅಲ್ಮರಕ್ಕೆ, ಎಲ್ಲಿ ಸಾಧ್ಯ ಅಲ್ಲಿ ಅವಾಗ ಸೈತಾನ ನಮ್ಮ ಕಾಲ ಕೆಳಗೆ ಅಂದ್ ಮತ್ತೆ ನೋಡೋಣ. ಮತ್ತೆ ಇಲ್ಲಿ ಚರ್ಚೆ ಮತ್ತೆ ಸೈತಾನ ನಮ್ಮ ಕಾಲ ಕೆಳಗೆ ನಾನು ಒಳಗೆ ನೀನು ಬೆಳಗ್ಗೆ ಅಂತ. ಅಲ್ಲಿ ಯಾವುದಿರಲ್ಲ, ಒಬ್ಬರೇ ಇದ್ದಾಗ ಪುಂಗಿ ಬಂದ್ ಹಲ್ಲೆಲೂಯಾ. ಹಲ್ಲೆಲೂಯಾ ಅಂತ ಕರೆಂಟ್ ಬರ್ತದಾ ಇಲ್ಲಿ ನಿಮ್ಮ ಚರ್ಚೆಯಲ್ಲಿ? ಮೊದಲೇ ಗೊತ್ತಿರ ಹೇಳ್ತಿದ್ನಲ್ಲ ನಾನು. ಫಸ್ಟ್ ಫ್ಯಾನ್ ಹಾಕ್ರಪ್ಪ. ಬಳ್ಳಾರಿ ಬಿರಿಯಾನಿ ಆಗ್ಬಿಟ್ಟಿವಿ ನಾವು. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಶಿಷ್ಯರು ಹೇಳ್ತಾರೆ, ಆತನು ಇಲ್ಲ, ಎದ್ದಿದ್ದಾನೆ, ಹೋಗಿ ಮಾತನ್ನ ಪೇತ್ರನಿಗೆ ಹೇಳ್ರಿ. ಪೇತ್ರ ಬಹಳ ಗಾಬರಿ ಮನುಷ್ಯ. ಫಸ್ಟ್ ಅವನಿಗೆ ಹೇಳ್ರಿ ಸ್ಪೆಷಲ್ ನೋಟ್ ಹಾಕ್ತಾರೆ. ವಾಕ್ಯ ಹೇಳುತ್ತೆ, ಆ ಹೆಣ್ಣು ಮಕ್ಕಳು ಹೋದ್ರು. ಎಲ್ಲಿಗೋದ್ರು? ಆ 10 ಮಂದಿ ಶಿಷ್ಯರು ಎಲ್ಲಿದ್ದಾರೋ ಅಲ್ಲಿ ಹೋದ್ರೆ ವಾಕ್ಯ ಹೇಳುತ್ತೆ, ಆ ಶಿಷ್ಯರು ಭಯದಿಂದ ನಡುಗುತ್ತಾ ಬಾಗಿಲು ಬೋಲ್ಟ್ ಟಕ್ಕಂಡು ಕೂತ್ಕೊಂಡ್ಬಿಟ್ರಂತ. ಒಳಗಡೆ ಸ್ವಲ್ಪ ಶಬ್ದ ಬಂದು ಯಮ ಅವರ ಒಚ್ಚ ಅಂತ ಗಾಬರಿ ಆಗ್ತಿದ್ದಾರೆ. ಕೆಟ್ಟು ಬುಗುಲು, ಯಾರು ಬಂದು ಮತ್ತೆ ನಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಹೌದಿಲ್ಲ? ಯಾವ್ದಾರು ಪೊಲೀಸ್ ಕೇಸ್ ಅದ, ಯಾವ್ದಾನ ಜೀಬನ್ನ ಬಂದಂತ ನೋಡಲ್ಲಿ ಅಂತಿರ್ತಾರೆ. ಹೌದಿಲ್ಲ? ಯಾರನ್ನ ಕಾಕಿ ಬಟ್ಕಾಗ ಹೋಮ್ ಗಾರ್ಡ್ ಹೋದ್ರೆ ಪೊಲೀಸ್ ಬಂದಂಗೆ ಆಗ್ತದೆ ನಮಗೆ. ಕೆಟ್ಟು ಬುಗುಲು ನಮಗೆ. ಹೌದು. ಅಷ್ಟರೊಳಗೆ ಇವ್ರು ಬಂದು ಬಾಗಿಲು ತಟ್ತಾರೆ. ಬಾಗಿಲು ತಟ್ಟಿ ನೀವೇನು ಹೇಳಬಾರ್ದ? ಇಲ್ಲ, ನಾವು ಅವಾಗಿಂದ ಒಯ್ಕಂತ ಬಾಗಿಲು ತೆಗೆದಿಲ್ಲ. ನಮಗೆ ನಿಮಗೆ ಹೋಗಿದ್ವಿ ಸಮಾಧಿಗೆ. ಯಾಕೆ ಹೋಗಿದ್ರಿ? ಅಲ್ಲ, ಹೋಗಿದ್ವಿ. ಹೋಗಿ ಆಯ್ತು ಬಿಡಿ, ಏನಾಯ್ತು? ಆತ ಅಲ್ಲಿಲ್ಲ, ಎದ್ದನಂತೆ. ಹುಯ್ಯಪ್ಪ, ಏನು ಸ್ಟೋರಿ ಹೇಳ್ತವೆ ಇವು. ಎದ್ದನಂತೆ, ಎತ್ತನ. ಅಲ್ಲಕ್ಕ, ನೀನು ಮೊನ್ನೆ ಇದ್ದೇ ಇಲ್ಲ, ಶುಕ್ರವಾರ. ಅದನ್ನ ಹೆಂಗೆ ಪಡೆದ್ರು? ಮತ್ತೆ ರಕ್ತ ಹೆಂಗಿತ್ತು? ಮುಖ ಎಲ್ಲ ಪೀಸ್ ಆಗಿದ್ದಿಲ್ಲ. ಹೆಂಗೆದ್ದು ಹೇಳ್ತಾನ ಆತ? ಯಾರು ನೋಡಿ ಬಂದಿವೆ ನೀನು ಅಂದ್ಕೊಂಡ್ರವ್ರು. ವಾಕ್ಯ ಹೇಳುತ್ತೆ, ಶಿಷ್ಯರು ಆ ಮಾತನ್ನು ನಂಬಲಿಲ್ಲ. ಯಾರು ಇವು ಶಿಷ್ಯರು? ಯೇಸು ಸ್ವಾಮಿ ಬಹಳ ಸಲ ನಾನು ಮತ್ತೆ ಎದ್ದೇಳ್ತೀನಿ ಅಂತ ಹೇಳಿದಂತ ಕೇಳಿಸ್ಕೊಂಡು ಶಿಷ್ಯರು. ಯಾಕೆ ಅವರಿಗೆ ನಂಬಕ್ಕೆ ಆಗಲಿಲ್ಲ? ಇನ್ನೊಂದು ಸುವಾರ್ತೆಯಲ್ಲಿ ಓದುವಾಗ ಅಲ್ಲಿ ಮಗ್ದಲದ ಮರಿಯಳು ಒಬ್ಬಳೇ ಬರ್ತಾಳೆ. ಯಾರು ಮಗ್ದಲದ ಮರಿಯ? ದೆವ್ವಗಳಿಂದ ಬಿಡಿಸಲ್ಪಟ್ಟವಳು. ಎಷ್ಟು ದೆವ್ವಗಳಮ್ಮ? ಓಳ 7 ದೆವ್ವಗಳಿಂದ ಪೀಡಿತಳಾದಾಗ ಯೇಸು ಸ್ವಾಮಿ ಬಿಡಿಸಿರ್ತಾನೆ. ಆಕೆ ಯೇಸು ಸ್ವಾಮಿ ಹಿಂದೆ ಸೇವೆ ಮಾಡ್ಕೊತ ಬರ್ತಾಳೆ. ಕೇಳಿಸ್ಕೊತಾ ಇದ್ದೀರಮ್ಮ? ಆಕೆ ಒಬ್ಬಳೇ ಸಮಾಧಿಗೆ ಹೋದ್ಲಂತೆ. ನಮ್ಗೆ ಯಾರಿಗಂತ ದಮ್ಮ ಐತೆ ಸಮಾಧಿಗೆ ಹೋಗಕ್ಕೆ ಬೆಳಗಿನ ಜಾವ? ಆ ರೋಡ್ನಾಗಡೆ ಹೋಗ್ಲಿಕ್ಕೆ ನೋಡೋಕೆ ಹೋಗೋದಿಲ್ಲ ನಾವು. ಆ ರೋಡ್ ಹೋಗ್ಲಿಕ್ಕೆ ಸೋತ್ರ ಮಾಡ್ಕೊಂತಂಗೆ ಹೋಗಿಬಿಡ್ತೀವಿ ಆ ಕಡೆ. ಅಲ್ಲಿ ಯಾಕಂದರೆ ಬೆಳ್ಳಿಗಳಿಗೆ ಏನು ಕಂಡ್ರೆ ಏನು ಮಾಡ್ತೀರಾ? ಆಮೇಲೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಸ್ಕೂಲ್ ಕಡೆ ಹೋಗ್ಬರ್ಬೇಕಾಗಿತ್ತು. ಹೋದಾಗ ಅಲ್ಲಿ ನಮ್ಮ ಮೊದಲಿದ್ದ ವಾಚ್ಮನ್ ಕಂಡ. ಏನಣ್ಣ ಬೇಷ ಇದೆಯಾ? ಏನು ಬೇಷ ಇದೆ ಬಿಡಪ್ಪ. ಏನಂತಪ್ಪ? ಇಲ್ಲಣ್ಣ, ನಾನು ಹಿಂಗೆ ಹೋಗ್ತಿದ್ದೆ, ಅಮ್ಮ ಹಂಗೆ ಹೋಗ್ತಾಳ, ಹಿಂಗೆ ಬರ್ತಾಳೆ. ನನ್ನ ಸ್ಟೆಪ್ಸ್ ಎತ್ತಿದ್ರೆ ಹಿಂಗೆ ಬಾಗಿಲ ಹತ್ರ ಬಂದು ಟಾಟಾ ಮಾಡ್ತಾಳ ಅಂತ. ಒಬ್ಬಳೇ ಓದ್ಲಂತೆ ಸಮಾಧಿ ಹತ್ರ. ಆಕೆಗೆ ಯೇಸು ಸ್ವಾಮಿ ಬಗ್ಗೆ ಅಷ್ಟು ಪ್ರೀತಿ ಇತ್ತು. ನನ್ನ ದೇವರು ನನ್ನನ್ನು ದೆವ್ವಗಳಿಂದ ಬಿಡಿಸಿದ್ದಾನೆ. ಗುಂಪಾಗಿ ಹೋಗಲಿಲ್ಲ ಅಮ್ಮ, ಒಬ್ಬಳೇ ಹೋಗ್ಬಿಟ್ಲು. ಏನಕ್ಕೋಸ್ಕರ ಹೋದ್ಲು ಗೊತ್ತಾ? ಯೇಸುವಿನ ಶವ ನೋಡೋಕೆ ಹೋದ್ಲು.
ಆಕೆಗೂ ನಂಬಿಕೆ ಇಲ್ಲ, ಧೈರ್ಯ ಇದೆ. ಯೇಸುಸ್ವಾಮಿ ದೇಹ ನೋಡ್ಬೇಕನ್ನುವಂಥ ಧೈರ್ಯ, ಪ್ರೀತಿ ಇದೆ, ಲೌಕಿಕವಾದಂಥ ಪ್ರೀತಿ, ಫಿಸಿಕಲ್, ಸ್ಪಿರಿಚುವಲ್ ಅಲ್ಲ, ಫಿಸಿಕಲ್ ಆಗಿ ಅಯ್ಯೋ ನನ್ನ ದೇವರು ಅದನ್ನು ಶವ ನೋಡಬೇಕು ಅಂತ ಫೀಲಿಂಗ್ ಐತೆ. ಅಲ್ಲಿ ಹೋಗ್ತಾಳೆ, ಹೋದರೆ ಅಲ್ಲಿ ಯೇಸು ಅಯ್ಯ ನನ್ನ ಸ್ವಾಮಿಯ ದೇಹವನ್ನು ಎಲ್ಲನ ಬಚ್ಚಿಟ್ಟೀಯಾ ಅಂತೇಳಿ ದೇವದೂತನ ಕೇಳ್ತಾಳೆ ಆಕೆ ಅನ್ಕೊಂಡ್ಲು ದೇವದೂತನನ್ನು ವಾಚ್ಮನ್ ಸಮಾಧಿ ಕಾಯನ ಅನ್ಕೊಂಬಿಟ್ಟು, ಅಯ್ಯ ನನ್ನ ಸ್ವಾಮಿ ದೇಹವನ್ನು ಎಲ್ಲಿತ್ತಿ ಹೇಳಪ್ಪ, ನಾನು ತಗೊಂಡು ಹೋಗ್ತೀನಿ ನಮ್ಮ ದೇವ್ರದ್ದು. ದೇಹದ ಮೇಲೆ ಅಷ್ಟು ಪ್ರೀತಿ ಇದೆ ಆಕೆಗೆ, ಆತ ತಿರುಗಿ ಮತ್ತೆ ಎದ್ದಿದ್ದಾನೆ ಅನ್ನುವಂಥ ಮಾತಲ್ಲಿ ಜ್ಞಾಪಕ ಬರ್ತಾರೆ. ಯಾಕೆ ಬರ್ತಾ ಇಲ್ಲ ಅಂದರೆ ಪರಿಸ್ಥಿತಿಗಳು ಆಕೆನ ಅಷ್ಟು ಕುಗ್ಗಿಸ್ಬಿಟ್ಟಿದ್ದು. ಬಹುಶಃ ನಾವುಗಳು ಯೇಸು ಸ್ವಾಮಿ ನಿಜವಾದ ದೇವರು, ಗೊಪ್ಪವಾಡು, ಮಂಚಿವಾಡು, ಪೆದ್ದವಾಡು, ಅದು ಎಲ್ಲ ಹೇಳ್ತೀವಿ. ನಮ್ಮ ವೈಯಕ್ತಿಕ ಜೀವನದಾಗ ಏನಾದರೂ ಸ್ವಲ್ಪ ಘಟನೆ ಜರಿದಾಗ ನಂಬೋದು ಭಾಳ ಕಷ್ಟ ಆಗುತ್ತೆ. ಯೇಸು ಸ್ವಾಮಿ ರಾಫಾ ಯೆಹೋವಾ ಅಂತ ಗಟ್ಟಿಗೆ ಆಡ್ತೀವಿ. ಬ್ಲಡ್ ರಿಪೋರ್ಟ್ ಬರಬೇಕಮ್ಮ, ಏನೋ ಸ್ವಲ್ಪ ಡೌಟ್ ಐತೆ ಡಾಕ್ಟ್ರ್ ಹೇಳಿ, ಮತ್ತೆ ಅಮೃತ ಲ್ಯಾಬ್ ಮುಂದೆ ಕೂತ್ಕೊಂಡು ಏನು ಕರ್ತಾನೆ ಯಪ್ಪ ಯಾವಾಗ ಬರ್ತದೆ, ಏನು ಮಾಡ್ಲಿಕ್ಕ ರಾಫಾ ಯೆಹೋವಾ ಬರೋಂಗಿಲ್ಲ. ದೇವ್ರೇ ಏನೋ ಹೆಂಗನ ಮಾಡಪ್ಪ, ಏನನ್ನ ಮಾಡಪ್ಪ ಅಲ್ಲ. ಮಗ್ದಲದ ಮರಿಯಳಿಗೆ ಆಮೇಲೆ ಮರಿಯಳೇ ಅಂದ ಸ್ವಾಮಿ, ಮರಿಯಳೇ ಅಂದಾಗ ಓ ವಾಯ್ಸ್ ಗುಟ್ಟಿಡಿದ್ಲು, ಸ್ವಾಮಿ ನನ್ನ ದೇವರು, ನನ್ನ ಗುರು ಅಂತ ಹತ್ತಿರ ಹೋದ್ಲು. ಅಮ್ಮ ನನ್ನ ಮುಟ್ಟಬೇಡ, ಇವಾಗ ನಾನು ಮಹಿಮಾ ದೇಹಿಯಾಗಿನಿ. ಆ ವಾಕ್ಯವನ್ನು ಹೇಳೋಕ್ಕೆ ಫಸ್ಟ್ ಓಡಿ ಹೋದ್ಲು. ಹೆಣ್ಮಕ್ಳ ಥರ ಆಕೆ ಕೂಡ ಓಡಿ ಹೋಗಿ ಬಾಗಿಲು ಬಡ್ದು ಹೇಳ್ತಾಳೆ, ನಾನು ಹೋದೆ, ಯೇಸು ಸ್ವಾಮಿ ದೇಹ ಇಲ್ಲ, ಅಲ್ಲಿ ಯಾರೋ ಒಬ್ಬ ಬೆಳ್ಳಗೆ ಮನುಷ್ಯ ನಿಂತ್ಕೊಂಡಿದ್ದ, ನಾನು ಆತನ ವಾಚ್ಮನ್ ಅನ್ಕೊಂಡು ಕೇಳಿದೆ, ನನ್ನ ದೇವರು ನನ್ನ ಸ್ವಾಮಿದು ದೇಹ ಎಲ್ಲೈತೆ ಅಂತೇಳಿ. ಆತನೇ ಯೇಸು ಸ್ವಾಮಿ ನನಗೆ ಗೊತ್ತಿಲ್ಲ, ನಾನು ವಾಚ್ಮನ್ ಅನ್ಕೊಂಡಿನಿ. ಆಮೇಲೆ ಆತ ನನ್ನ ಮರಿಯಳೇ ಅಂದ, ನಾನು ರಬ್ಬೂನಿ ಅಂದೆ. ಅಂದರೆ ಅಯ್ಯೋ ಪಾಪ ಚೆನ್ನಾಗಿದ್ಲು ನೋಡಪ್ಪ, ಯೇಸು ಸ್ವಾಮಿ ಸತ್ತ ಮೇಲೆ ಮತ್ತೆ ದೇವುಗಳು ವಾಪಸ್ ಬಂದವೇಕಿಗೆ. ಓದ್ಲಂತೆ, ಯೇಸು ಸ್ವಾಮಿ ಕಣ್ಣಂತೆ, ರಬ್ಬೂನಿ ಅಂದ್ಲಂತೆ. ಪಾಪ ಎಂತ ಬಾಗುಂಡೆ ಚೂಡು ಮಲ್ಲ ದಯಲ್ಲ ಚೇಷ್ಟನೆ ಅನ್ಕೊಂಬಿಟ್ರು ನಮ್ಮವರು. ನಂಬಲಿಲ್ಲ ಅವಳ ಮಾತು. ಆ ಮಾತು ಅವರಿಗೆ ಹುಚ್ಚು ಮಾತಾಗಿ ಕಾಣಿಸ್ತಂತೆ, ಹುಚ್ಚು ಮಾತಾಗ. ಆದರೆ ಪೇತ್ರ ಮಾತ್ರ ನೋಡ್ಕೊಂಬರಂತೇಳಿ ಇವಳು ಹೇಳಿ ನಿಜನಾ ಸುಳ್ಳು ಗಾಬ್ರನಲ್ಲ. ಎಲ್ಲರಿಗಿಂತ ಫಾಸ್ಟ್ 100 ಮೀಟರ್ಸ್ ಸ್ಪ್ರಿಂಟ್ ಮೈಕಲ್ ಜಾಕ್ಸನ್ ಥರ ಓಡೋದ, ಸರ್ರಂದ ಓಡೋಗಿ ಬುಗ್ಗಿ ನೋಡಿ ಅವನು ಕದ ಅಂತಾನ. ಅವನಿಗೆ ಡೌಟು ನಿಜನಾ ಸುಳ್ಳ, ಕೆಟ್ಟ ಗಾಬರೇನು ಅವನು. ಪ್ರಿಯ ದೇವಜನರೇ, ಈ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ಜೀವಂತವಾಗಿರಬೇಕು. ಇಲ್ಲವಾದ ನಾವೇನು ಆರಾಧನೆ ಮಾಡ್ತೀವಿ, ಏನು ಡ್ಯಾನ್ಸ್ ಮಾಡ್ತೀವಿ, ಏನು ತಬಲಾ ಬಾರಿಸ್ತೀವಿ, ಏನು ಕಾಣಿಕೆ ಕೊಡ್ತೀವಿ, ಏನು ಜಮಖಾನ ಹಾಸ್ತೀವಿ, ಜಮಖಾನ ಮಾಡಿಸ್ತೀವಿ, ಸಭೆಗೆ ಅದು ಮಾಡಿ, ಅವೆಲ್ಲ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತಾನೆ ಸ್ವಾಮಿ, ನಿನ್ನ ಹೆಸರು ನಾನು ದೆವ್ವ ಬಿಡಿಸಿನ ಸ್ವಾಮಿ, ನಿನ್ನ ಹೆಸರಲ್ಲಿ ಪ್ರಸಂಗ ಮಾಡಿದ ಸ್ವಾಮಿ. ಹೌದಾ, ಐ ಡೋಂಟ್ ನೋ ಹೂ ಯು ಆರ್, ಮೇ ಬಿ ಮೇ ನಾಟ್ ಬಿ ಅಂತಾನೆ ಸ್ವಾಮಿ. ಸುಳ್ಳಾಡೋದಕ್ಕೆ ನಾನು ಮನುಷ್ಯನು ಅಂತ ಕೇಳ್ತಾನೆ, ಆತ ಸುಳ್ಳಾಡೋದಿಲ್ಲ. ಆದರೆ ಅಲ್ಲಿ ನಿನ್ನ ಭಕ್ತಿ ಬರೋದಿಲ್ಲ, ನಿನ್ನ ಭಕ್ತಿಯ ವೇಷ ಕಾಣಿಸುತ್ತೆ ಅಷ್ಟೇ. ಇವತ್ತು ಕೂತ್ಕೊಂಡಂಥ ನಿನ್ನಲ್ಲಿ ಯೇಸು ಸ್ವಾಮಿಯ ಪುನರುತ್ಥಾನದ ಶಕ್ತಿಯಲ್ಲಿ ನಂಬಿಕೆ ಬೇಕಿವತ್ತು. ಇಲ್ಲವಾದರೆ ನಮ್ಮ ಭಕ್ತಿ ಎಲ್ಲೋ ಭಕ್ತಿ ವೇಷ ಆಗುತ್ತಷ್ಟೇ. ಹಲ್ಲೆಲೂಯ. ಯೇಸು ಸ್ವಾಮಿ ಸತ್ತ ಮೇಲೆ ಶಿಲುಬೆಗೆ ಹಾಕಿದರು. ಅಯ್ಯೋ ಶಿಲುಬೆ ಹಾಕ್ತಿದ್ದಾರೆ, ಪಾಪ ಯೇಸು ಸ್ವಾಮಿ ಹಿಡ್ಕೊಂಡ್ರೆ ಅನ್ನುವಂಥ ಸುದ್ದಿ ಎಲ್ಲ ಕಡೆ ಹೋಯಿತು. ಯೇಸು ಸ್ವಾಮಿ ಫ್ಯಾನ್ಸ್ ಇದ್ದರು, ಯೇಸು ಸ್ವಾಮಿ ಫ್ಯಾನ್ಸ್, ಆತನು ಭಾಳ ಒಳ್ಳೆ ಮನುಷ್ಯ ಅಂತ ಹೇಳೋರು. ಬಳ್ಳಾರಿಯಿಂದ ಸ್ವಲ್ಪ ದೂರದಲ್ಲಿ ಎಮ್ಮಾಹು ಅಂತ ಊರಿತ್ತು. ಆ ಊರಿಂದ ಬಂದಿದ್ದರು ಜನರು. ಅವರು 12 ಮಂದಿ ಶಿಷ್ಯರಲ್ಲ ಅವರು, ಬಟ್ ಯೇಸು ಸ್ವಾಮಿಗೆ ಭಾಳ ಒಳ್ಳೆ ಅಭಿಪ್ರಾಯ ಇದ್ದಂಥವ್ರು. ಬಂದು ಅಯ್ಯೋ ಪಾಪ ಯೇಸು ಸ್ವಾಮಿ ಹಿಡ್ಕೊಂಡ್ರಂತೆ, ಹಿಂಗಂತೆ ಹಂಗಂತೆ ಅಂತೇಳಿ ಪಾಪ ಅಷ್ಟು ಪ್ರೀತಿ ನಡ್ಕೊಂಡು ಬಂದಾರ. ತಮ್ಮನ್ನೆಲ್ಲ ಕೆಲಸ ಬೊಗಸೆ ಬಿಟ್ಟು ಬಂದು ನೋಡಿ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಂತ ದೂರದಿಂದ ಹೊಡಿಯೋದು ಬಡಿಯೋದೆಲ್ಲ ನೋಡಿ, ಸಮಾಧಿ ಮಾಡಿದ್ದು ನೋಡಿ ವಾಪಸ್ ತಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲಿ ಪುನರುತ್ಥಾನದಂಥ ಯೇಸು ಅವ್ರ ಜೊತೆಗೆ ಹೋಗ್ತಾ ಬರ್ತಾನೆ. ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಪಾಪ ಎಷ್ಟು ಒಳ್ಳೆ ಮನುಷ್ಯಪ್ಪ, ಒಂದು ಕೆಟ್ಟ ಮಾತು ಮಾತಾಡಿಲ್ಲ, ಒಂದು ಕೆಟ್ಟ ಕೆಲಸ ಮಾಡಿಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡ್ದ, ಹೆಂಗೆ ಹೊಡೆದ್ರಪ್ಪ, ಹೆಂಗೆ ಬೈದ, ಛೇ ದುಃಖ ಪಟ್ಕೊತ ಹೋಗ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಆಗಲೇ ಪುನರುತ್ಥಾನ ಆಗಿದ್ದಾನೆ. ಅವ್ರ ಜೊತೆ ಬಂದು ಏನಪ್ಪ ಏನು ಮಾತಾಡ್ತಾ ಇದ್ದೀರಿ, ಯಾವ ಊರಣ ಅಂತ ಕೇಳಿದ್ರು. ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನೀವು? ಯೇಸು ಬಗ್ಗೆ. ಏನಾಯಿತು ಗೊತ್ತಿಲ್ಲ ನಿನಗೆ? ಇಲ್ಲ ಗೊತ್ತಿಲ್ಲ, ಏನು ಹೇಳೋಣ, ಯಾರು ಹೇಳ್ತಿದ್ದಾರೆ? ಯೇಸು ಸ್ವಾಮಿ ಹೇಳಕತ್ತಾರೆ ಇಬ್ಬರಿಗೆ. ಅಯ್ಯೋ ನೀನು ಊರು ಹೊಸಬನಾ ನೀನು? ಗೊತ್ತಾಗಿಲ್ಲ ನಿನ್ನ ಏನಾಗಿದೆ ಅಂತೇಳಿ. ಎಷ್ಟು ಒಳ್ಳೆ ಮನುಷ್ಯಪ್ಪ, ಪಾಪ ಎಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ, ಎಷ್ಟು ಹೊಡೆದ್ರು, ಎಷ್ಟು ಬೈದರು, ಎಷ್ಟು ಉಗುಳಿದ್ರು, ಹಿಂಸೆ ಮಾಡಿ ಪಾಪ ಕೊನೆಗೆ ಅದನ್ನು ಪ್ರಾಣ ತೆಗೆದುಬಿಟ್ರಪ್ಪ. ಹೌದಾ 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 ಅಂತ ಯೇಸು ಸ್ವಾಮಿಗೆ ಯೇಸು ಸ್ವಾಮಿಗೆ ಏನಾಗಿತ್ತು ಅಂದರೆ ಯೇಸು ಸ್ವಾಮಿಗೆ ಹೇಳ್ತಿದ್ದಾರೆ ಇವರು.
ಅವರ ದೃಷ್ಟಿಯಲ್ಲಿ ಯೇಸು ಸ್ವಾಮಿ ಎಷ್ಟು ಒಳ್ಳೆ ಮನುಷ್ಯ, ಊಟ ಕೊಟ್ಟ, ಕಣ್ಣು ಕೊಟ್ಟ, ಅದು ಮಾಡ್ದ, ದೆವ್ವ ಬಿಡಿಸ್ದ, ಅನ್ಯಾಯವಾಗಿ ಕೊಂದುಬಿಟ್ರಪ್ಪ, ಎಂಥ ಒಳ್ಳೆ ಮನುಷ್ಯ ಅನ್ಕೊಂತ ವಾಪಸ್ ಹೋಗ್ತಿದ್ದಾರೆ. ಆಗ ಯೇಸುಸ್ವಾಮಿ ಅವರಿಗೆ ಮೋಶೆಯ ಧರ್ಮಶಾಸ್ತ್ರವನ್ನು ಬಿಡಿಸಿ 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 ಹೇಳ್ಕೊಂತ ಅವ್ರ ಊರುವರೆಗೆ ಬಂದ. ಅಲ್ಲಿವರೆಗೆ ಅವ್ರಿಗೆ ಯೇಸುಸ್ವಾಮಿ ತಮ್ಮ ಜೊತೆ ಬರ್ತಾರೆ ಅಂತ ಗೊತ್ತಾಗಿಲ್ಲ. ಅವ್ರ ಕಣ್ಣು ತುಂಬ ಏನು ತುಂಬಿತ್ತು ಅಂದರೆ ಯೇಸುಸ್ವಾಮಿ ಮುಂದೆ ಆದಂಥ ನರಕ ಯಾತನೆ, ಆ ವೇದನೆ, ಆ ಕ್ರೂರತ್ವ, ಆ ಸಾವು, ಆತ ಮಾತಾಡಿದಂಥ 7 ಮಾತುಗಳು, ಇವೆಲ್ಲ ನೋಡಿ ಚೀಚಿ ಚೀಚಿ ಅನಿಸ್ಬಿಟ್ಟಿತ್ತು. ಅವ್ರ ಕಣ್ಣುಗಳೆಲ್ಲ ಮಂಕಾಗಿತ್ತು. ಅವ್ರ ಊರು ಬಂದು ಕೂಡಲೇ ಇದು ನಿಮ್ಮೂರಾ ಅಂದ. ಆಯ್ತಣ್ಣ ನಾನು ಮುಂದೆ ಹೋಗಿ ಬರ್ತೀನಿ, ಗುಡ್ ನೈಟ್ ಬಾಯ್ ಅಂತ ಮುಂದೆ ಹೋದ. ಕತ್ಲಾಗತ್ತೆ, ನೈಟ್ ಇಲ್ಲೇ ಇರು, ನಾಳೆ ಬೆಳಗ್ಗೆ ಹೋಗುವಂತಿ. ಅತಿಥಿ ಸತ್ಕಾರ ಮಾಡ್ತಾರೆ ಇವರು. ಯೇಸುಸ್ವಾಮಿಯನ್ನು ಅತಿಥಿಯಂತೆ ಗುರುತಿಸ್ತಾ ಇದ್ದಾರೆ, ಆಗಲಿ ಪುನರುತ್ಥಾನ ಆಗಿರಂತೆ ಗುರುತಿಸೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ನಿನ್ನೆ ನೋಡಿದ ಸಿನಿಮಾನೇ ಬೇರೆ. ಇವತ್ತು ಎದ್ದು ತಮ್ಮ ಜೊತೆ ನಡ್ಕೊಂಬಂದಂಥ ಜ್ಞಾಪಕ ಬರ್ತಾ ಇಲ್ಲ, ಗುರುತು ಬರ್ತಾ ಇಲ್ಲ. ಸ್ವಾಮಿ ಆಯ್ತಪ್ಪ ಬಾಯ್ ಹೋಗಿ ಬರ್ತೇನೆ, ಮುಂದೆ ಹೊಸಪೇಟೆಗೆ ಹೋಗ್ಬೇಕು ಅನ್ನೋ ಕಲ್ಕ ಕತ್ಲಾಗತ್ತಪ್ಪ, ಒಬ್ಬನೇ ನಡ್ಕೊಂಡು ಹೋಗ್ತೀನೋ, ಅಷ್ಟು ಅತಿಥಿ ಸತ್ಕಾರ ಐತೆ, ಪ್ರೀತಿ ಐತೆ, ಅಯ್ಯೋ ಪಾಪ ಒಬ್ಬನೇ ಯಾಕೆ ಹೋಗ್ತೀವಿ, ನಾಳೆ ಹೋಗುವಂತಿ, ರಾತ್ರಿ ಇಲ್ಲಿದ್ದು ನಾಳೆ ಬೆಳಿಗ್ಗೆ ಹೋಗೋಣ ಅಂದರು. ಯೇಸುಸ್ವಾಮಿ ಅಲ್ಲೇ ಉಳ್ಕೊಂಡ. ವಾಕ್ಯ ಹೇಳುತ್ತೆ, ಆ ರಾತ್ರಿ ಅವ್ರ ಊಟಕ್ಕೆ ಕುಂತಾಗ ಆತನು ದೇವಸ್ತೋತ್ರ ಮಾಡಿದಂತೆ, ಆ ದೇವಸ್ತೋತ್ರ ಮಾಡುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟುವಂತೆ. ಹಲ್ಲೆಲೂಯ. ನಿನ್ನ ಒಳಗಿನ ಕಣ್ಣು ತೆರಿಬೇಕು ಅಂದರೆ ನೀನು ದೇವರಿಗೆ ಸ್ತೋತ್ರ ಮಾಡಬೇಕು, ಪ್ರಾರ್ಥನೆ ಮಾಡೋದಲ್ಲ, ಗೋಳಾಡೋದಲ್ಲ. ದೇವರಿಗೆ ಸ್ತೋತ್ರ ಮಾಡಿದಾಗ ಮಹಿಮೆಗಳನ್ನು ಕಾಣ್ತೀನಿ. ನೀನು ಯೇಸುಸ್ವಾಮಿ ಗೆತ್ಸೆಮನೆ ತೋಟಕ್ಕೆ ಹೋಗೋಕ್ಕಿಂತ ಮುಂಚೆ ದೇವರ ಸ್ತೋತ್ರ ಮಾಡಿ ಹೋದಂತೆ. ಅವರು ಕೀರ್ತನೆಗಳನ್ನು ಹಾಡಿ ಎಣ್ಣೆ ಮರದ ಗುಡ್ಡಕ್ಕೋರು. ಇನ್ನು ಕೆಲವು ತಾಸೆ ತನಗೆ ಸಾವೈತೆ ಗೊತ್ತು, ಹೊಡಿತಾರೆ, ಬಡಿತಾರೆ, ಕಡಿತಾರೆ, ಎಲ್ಲ ಗೊತ್ತಿದೆ. ಮೇಲೆ ಗುಡ್ಡದ ಮೇಲೆ ಕೂಡ ಏಲಿಯ ಮತ್ತು ಮೋಶೆ ಬಂದು ಹೇಳೋದ್ರು, ಅಲ್ಲಿ ಗೆತ್ಸೆಮನೆ ತೋಟದ ತಂದೆಯೇ ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನ ಬಿಟ್ಟು ತೊಳಗಲಿ ಅಂದಾಗ ದೇವದೂತ ಬಂದು ಸಂತೈಸಿ ಎಲ್ಲ ಹೇಳಿದ್ದ. ಕೆಲವೇ ತಾಸುಗಳಲ್ಲಿ ಟ್ರ್ಯಾಜಿಡಿ ಇದೆ ಅಂದರೆ ದೇವರ ಸ್ತೋತ್ರ ಮಾಡಿದ್ದಂತೆ. ಇವತ್ತು ನಿನ್ನ ಜೀವನದಲ್ಲಿ ಕಷ್ಟಗಳು ಬರ್ತವೆ, ದುಃಖಗಳು ಬರ್ತವೆ, ಕಣ್ಣೀರು ಬರುತ್ತೆ, ಅನಾರೋಗ್ಯ ಬರುತ್ತೆ, ಲಾಸ್ ಬರುತ್ತೆ, ಅಪನಂಬಿಕೆ ಬರುತ್ತೆ. ವಾಕ್ಯ ಹೇಳ್ತೆ, ಈ ಲೋಕದಲ್ಲಿ ನೀವು ಇದ್ದೀರಿ, ನಿಮಗೆ ಕಷ್ಟಗಳು ಉಂಟು, ಆದರೆ ನೀವು ಸಂತೋಷ ಪಡ್ರಿ, ನಾನು ಲೋಕವನ್ನು ಜಯಿಸಿದೆ ಅಂತ ಸ್ವಾಮಿ ಹೇಳ್ತಾನೆ. ಈ ಲೋಕದ ಯಾವುದೇ ವಿಷಯಗಳು ನಮ್ಮನ್ನು ಆತನ ಪುನರುತ್ಥಾನ ಶಕ್ತಿಯಿಂದ ನಮ್ಮನ್ನು ಮರೆಮಾಚಬಾರದು. ಅದು ನಮ್ಮ ಪ್ರಾರ್ಥನೆಯಾಗಿರಬೇಕು, ನಮ್ಮ ತವಕ ಆಗಿರಬೇಕು. ಅದು ಯಾವಾಗ ಆತನು ದೇವರ ಸ್ತೋತ್ರ ಮಾಡಿದ ಅವರ ಕಣ್ಣುಗಳು ತೆರೆಯಲ್ಪಟ್ಟುವಂತೆ. ಯೇಸುಸ್ವಾಮಿ ಅಂದು ಕೂಡಲೇ ಯೇಸುಸ್ವಾಮಿ ಅಲ್ಲಿಂದ ಮಾಯ ಆದ. ವಾಕ್ಯ ಹೇಳಿ ಅವಾಗಂತಾರೆ, ಅಯ್ಯೋ ಆತ ನಮ್ಮ ಮುಂದೆ ಎಲ್ಲವನ್ನ ಪ್ರವಾದನೆ ಗ್ರಂಥಗಳ ಮುಖಾಂತರ ಯೇಸುಸ್ವಾಮಿ ಬರಬೇಕಾಗಿದ್ದು, ಸಾಯಬೇಕಾಗಿದ್ದು, ಪುನರುತ್ಥಾನ ಆಗಬೇಕಾಗಿದ್ದು ಎಷ್ಟು ವಿವರಿಸಿ ಹೇಳಿದ್ನಲ್ಲಪ್ಪ, ನಮ್ಮ ಕಣ್ಣಿಗೆ ಕಟ್ಟುವಂತ ಹೇಳ್ದ, ನಮಗೆ ಅವಾಗ ಗೊತ್ತಾಗಲಿಲ್ಲ ನೋಡು ಅಂತ ಒಬ್ಬೊಬ್ಬರೇ ಮಾತಾಡ್ಕೊತಾರೆ. ಇವತ್ತು ನಾವು ಯಾವ ಗುಂಪಲ್ಲಿದ್ದೀವಿ? ಅವ್ರು ಅಷ್ಟು ದೂರದಿಂದ ಬಂದು ಯೇಸುಸ್ವಾಮಿ ಅಯ್ಯೋ ಅಯ್ಯೋ ಅಂದು ವಾಪಸ್ ಹೋದರು. ಯೇಸುಸ್ವಾಮಿ ಪಕ್ಕದಲ್ಲಿ ದೇವರು ಗುರ್ತಿಡೋಕ್ಕಾಗಿಲ್ಲ ಅವರಿಗೆ. ಇವತ್ತು ನಾವುಗಳು ನಡೆಯುವಂಥ ಘಟನೆಗಳಿಂದ, ಉತ್ತರ ಸಿಗಲಾರ್ದಂಥ ಪ್ರಾರ್ಥನೆಗಳಿಂದ ಸುಮ್ಮನೆ ಕಾಟಾಚಾರ ಭಕ್ತಿ ಮಾಡ್ತಾ ಇದ್ದೀವ. ಸಂಡೇ ಹೋಗ್ಬೇಕಪ್ಪ, ಬಂದು ಸಂಡೇ ಹೋಗ್ಲಿಂದ ಮತ್ತೆ ಮಂಡೇ ಪಾಸ್ಟ್ರು ಫೋನ್ ಮಾಡ್ತಾರೆ, ಇಲ್ಲ ಫೋನ್ ಎತ್ತಲಿಂದ ಟ್ಯೂಸ್ಡೇ ಮನೆಗೆ ಬಂದು ಕುಂದಿರ್ತಾರೆ. ಯಾಕಿದ್ದು ಪೀಕ್ಲಾಟ, ಹೋಗಿ ಬಂದುಬಿಟ್ರೆ ಆಯಿತು ಚರ್ಚಿಗೆ, ಇಲ್ಲ ಸುಮ್ಮನೆ ಟೈಮ್ ಪಾಸ್ಗೆ ಹೋಗಿ ಬಂದರೆ ಆಯಿತು ಚರ್ಚಿಗೆ. ಇಲ್ಲ, ಈ ಚರ್ಚ್ ಅನ್ನೋದು ಯಾರನ್ನೂ ಭೇಟಿ ಮಾಡೋಕ್ಕೆ ಬರೋದಾಗಲಿ ಯಾವುದೇ ಉದ್ದೇಶಕ್ಕೋಸ್ಕರ ಬರುವಂಥ ಜಾಗ ಅಲ್ಲವೇ ಅಲ್ಲ. ನನ್ನ ದೇವರೊಟ್ಟಿಗೆ ನಾನು ಸಂಬಂಧವನ್ನು ಬೆಳೆಸುವಂಥದ್ದು, ಆತನ ಪುನರುತ್ಥಾನದ ಶಕ್ತಿಯನ್ನು ಗ್ರಹಿಸಿ ಅದನ್ನು ಅನುಭವಿಸುವಂತೆ ಮಾಡೋದು ಈ ಸಭೆ ಆಗಿದೆ ಪ್ರಿಯರೇ. ಹಲ್ಲೆಲೂಯ. ಯೇಸುಸ್ವಾಮಿ ಶಿಲುಬೆಗೆ ಹೋದ, ಬಂದ, ಎಮ್ಮಾಹು, ಅಷ್ಟರೊಳಗೆ ಏನಂತ ವಾಕ್ಯ ಗೊತ್ತಾ? ಆ ಇಬ್ಬರು ಶಿಷ್ಯರು ಏನು ಮಾಡಿದ್ರು, ಮತ್ತೆ ವಾಪಸ್ ಓಡಿ ಬಂದರು. ಊರು ಬಂದು ಅಯ್ಯೋಯ್ಯೋ ಯೇಸುಸ್ವಾಮಿ ಎದ್ದಾನ, ಪಾಪ ಅಲ್ಲಿ ರೂಮ್ನಾಗಿನ ಒದ್ದಾಡಕತ್ತಾರೆ, ಹೋಗಿ ಹೇಳಿ ಬರೋಣ ಅಂತೇಳಿ ವಾಪಸ್ ಬಂದು ಅವರು ಬಂದು ಶಿಷ್ಯರಿಗೆ ಹೇಳ್ತಾರೆ, ಅಯ್ಯ ಯೇಸುಸ್ವಾಮಿ ನಮಗೆ ಕಂಡ, ನಮ್ಮ ಜೊತೆ ನಡ್ಕೊಂಬಂದ, ಹಿಂಗೆಲ್ಲ ಮಾತಾಡ್ದ, ದೇವರ ಸ್ತೋತ್ರ ಮಾಡುವಾಗ ನಮ್ಮ ಕಣ್ಣು ತೆರೆಯಲ್ಪಡ್ತು, ಆತನು ಮಾಯ ಆದ ಅಂತ ಹೇಳಿದ್ರೆ ಕೂಡ ಶಿಷ್ಯರು ನಂಬಲಿಲ್ಲ. 12 ಮಂದಿ ಶಿಷ್ಯರು ಆ ಮಾತು. ಮಗ್ದಲರ ಮರಿ ಹೇಳಿದ್ರು ನಂಬಲಿಲ್ಲ, ಆ ಕೆಲವು ಸ್ತ್ರೀಯರು ಬಂದು ಹೇಳಿದ್ರು ನಂಬಲಿಲ್ಲ, ಈ ಎಮ್ಮಾಹುವಿಂದ ಬಂದು ಇಬ್ಬರು ಶಿಷ್ಯರು ಬಂದು ಹೇಳಿದ್ರು ನಂಬಲಿಲ್ಲ. ಯಾಕಂದರೆ ಶಿಷ್ಯರಿಗೆ ಅಷ್ಟು ಭಯ ತುಂಬಿಟ್ಟಿತ್ತು. ಯಾರವರು? ಯೇಸುಸ್ವಾಮಿಯಿಂದ ಹೆಸರಿಡಿದು ಕರೆಯಲ್ಪಟ್ಟಂಥವರು. ಸ್ವಾಮಿ ನನ್ನನ್ನು ಹೆಸರಿಟ್ಟು ಕರೆದಿದ್ದಾನೆ, ಭೂಮಿಗೆ ಬುನಾದಿ ಹಾಕುವುದಕ್ಕಿಂತ ಮುಂಚೆಯೇ ಅಲ್ವಾ, ಗರ್ಭದಲ್ಲಿ ನಾವಿನ್ನು ಪಿಂಡವಾಗಿರುವಾಗಲೇ ಸ್ವಾಮಿ ನಮ್ಮನ್ನು ಗುರುತಿಸಿದ್ದಾನೆ, ನಮ್ಮನ್ನು ಹೆಸರಿಟ್ಟು ಕರೆದಿದ್ದಾನೆ. ನಾವು ಆತನನ್ನು ಗುರುತಿಸ್ತಾ ಇದ್ದೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು.
ಆಯಿತು, ಎಲ್ಲ ಆಯಿತು. ಯೇಸುಸ್ವಾಮಿ ಕಾಣಿಸ್ಕೊಂಡ, ಮತ್ತೆ ಬಂದು ಶಿಷ್ಯರಿಗೆ ಭಯಪಡಬೇಡ್ರಪ್ಪ, ನಾನು ಇದ್ದೀನಿ, 40 ದಿವಸ ಆದಮೇಲೆ ನಾನು ಮತ್ತೆ ಹೋಗ್ತೀನಿ, ತಂದೆ ಹತ್ರ ಹೋಗ್ತೀನಿ, ಆಮೇಲೆ ಬಂದು ನಿಮ್ಮ ಎಲ್ಲ ಹೇಳಿದ ಮೇಲೆ ಸುಮ್ಮನೆ ಕೇಳಿಸ್ಕೊಂಡ್ರು. ನಮ್ಮ ಪೇತ್ರ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸುಮ್ಮನೆ ಇದ್ದ. ನಾನು ಹೇಳಿದ ಪೇತ್ರ ಭಾಳ ಗಲಿಬಿಲಿ ಡಿಪಾರ್ಟ್ಮೆಂಟ್ ಅಂತೇಳಿ, ಗಾಬರಿ ಡಿಪಾರ್ಟ್ಮೆಂಟು. ಎಲ್ಲ ಸುಮ್ಮನೆ ಕೇಳಿಸ್ಕೊಂಡ್ರು. ಯೇಸುಸ್ವಾಮಿ ಒಂದು ಭಯಪಡಬೇಡ್ರಿ, ಅಂಜಬೇಡಿರಿ ಅಂದರು. ಎಮ್ಮಾವಿಂದ ಬಂದಿದ್ದರು ಶಿಷ್ಯರಿದ್ದರು, ಮಗ್ದಲ ಮರಿಯಳು ಬಂದಿದ್ಲು, ಆ ಸ್ತ್ರೀಯರು ಬಂದಿದ್ದರು. ತೋಮ ಮಾತ್ರ ಮಿಸ್ ಆಗಿದೆ, ಎಲ್ಲೋ ಚಾಕುಡಕ್ಕೆ ಹೋಗಿದ್ದು ನನಗೆ ಗೊತ್ತಿಲ್ಲ. ತೋಮ ಆಮೇಲೆ ವಾಪಸ್ ಬಂದ್ಕೊಳ್ಳಿ, ಅಣ್ಣ ಇಟ್ಟು ಯೇಸು ಪ್ರಭು వచ్చ ಮಾట్లాಡ ಇಟ್ಟು ನೀ ಅಂದ. ತೋಮ ಅನುಮಾನದ ಪಿಂಡ, ಕೆಟ್ಟು ಅನುಮಾನದ ಪ್ರಾಣಿ. ಎಲ್ಲರೂ ಹೇಳ್ತಾರೆ ಸತ್ಯಂಪ మేము చూసినాము, ಮಕ್ಕಳೇ ಭಯಪಡಬೇಡ್ರಿ, ಶಾಂತವಾಗಿರಿ ಅಂತ ಯೇಸು ಪ್ರಭು ಮಾತಾಡೋಣಪ್ಪ. ಇವರು ನೋಡ್ಯಾರ, ನಾವು ನಂಬಲಿಲ್ಲ, ಇವ್ರು ಹೇಳೋದು ನಂಬಲಿಲ್ಲ, ಆ ಎಮ್ಮ ಹೂವಿಂದ ಬಂದು ಹೇಳೋದು ನಂಬಲಿಲ್ಲ. ಕೊನೆಗೆ ಆತನೇ ಬಂದು ಮಾತಾಡೋದು ನಾವು ನೋಡಿವಪ್ಪ ಅಂದರೆ ಚೇಪ ಮತ್ತು ಯಾವಾಗ ನಂಬ್ತೀಯಪ್ಪ? ಆತ ನಾನು ಮುಂದೆ ಬಂದು ನಿಂದಿರಬೇಕು, ಆತನ ಮೊಳೆ ಹೊಡೆದಾರಲ್ಲ, ಆ ಮೊಳೆ ರಂಧ್ರ ಐತಲ್ಲ ಅಲ್ಲಿ ಬೆರಳಿಡ್ಬೇಕಂತ ನಮ್ಮ ಹೀರೋ. ಹಸಿ ಗಾಯ ಇರ್ತಾರೆ, ಅದಕ್ಕೆ ಬೆರಳಿಡ್ತಾರಂತೆ. ಅಲ್ಲಿವರೆಗೂ ನಂಬಂಗಿಲ್ಲ ಅಂತಾನೆ. ಯೇಸುಸ್ವಾಮಿ ಬಂದು, ತೋಮ, ನೋಡಿ ನಂಬಿದವರಿಗಿಂತ ನೋಡದೆ ನಂಬಿದವರು ಧನ್ಯರು. ನನ್ನ ಸ್ವಾಮಿ ನನ್ನ ದೇವ ಅಂತ ಡೈಲಾಗ್ ಹೊಡೆದ. ಆದರೆ ಆ ತೋಮನೇ ಬಳ್ಳಾರಿಗೆ ಬಂದಿದ್ದು, ಇಂಡಿಯಾಗೆ ಬಂದಿದ್ದು. ಅದಕ್ಕೆ ನಾವೆಲ್ಲ ಬಹಳ ಅನುಮಾನ ಸಂತತಿ ನಮ್ಮದು. ಕೊನೆಗೆ ತೋಮ ಬರ್ತಾನೆ, ಇಂಡಿಯಾಗೆ ಬರ್ತಾನೆ. ಬಂದು ಮದ್ರಾಸ್ ಪಟ್ಟಣದಲ್ಲಿ ಸುವಾರ್ತೆ ದೊಡ್ಡ ಸ್ಟೋರಿ ಇದೆ. ಅಲ್ಲಿ ಪೂಜಾರಿಗಳು ಪೂಜೆ ಮಾಡ್ತಾ ಇರ್ತಾರೆ, ನೀರು ಸೂರ್ಯ ಅರ್ಚನೆ ಮಾಡ್ತಾ ಇರ್ತಾರೆ. ಆತಗೆ ಭಾಷೆ ಬರಲ್ಲ, ಇವ್ರ ಭಾಷೆ ಅವ್ರಿಗೆ ಬರಲ್ಲ. ಹಂಗೆ ಓಡಾಡ್ತಾನೆ, ಜನರು ಹಿಂಗೆ ನೋಡ್ತಿರ್ತಾರೆ. ಆತನ ವೇಷಭೂಷಣ ಬೇರೆ ಐತೆ, ಡೆಕೋರೇಷನ್ ಬೇರೆ ಐತೆ, ಆತನ ಮಾತುಗಳು ಬೇರೆ ಇದಾವೆ. ಒಟ್ಟು ಏನೋ ಸೈನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಸನ್ನೆಗಳ ಮುಖಾಂತರ ಮಾತಾಡ್ಕೊತ ಕೊನೆಗೆ ಕೇಳ್ತಾನೆ, ಏನು ಮಾಡ್ತಾಯಿದ್ದೀರಿ ನೀವು ಅಂದರೆ, ನಮ್ಮ ದೊಡ್ಡವರಿಗೆಲ್ಲ ನಾವು ನೀರು ಬಿಡ್ತಾ ಇದ್ದೀವಿ, ನಮ್ಮ ದೇವ್ರಿಗೆ ಅರ್ಚನೆ ಮಾಡ್ತಾಯಿದ್ದೀವಿ. ಹೌದಾ, ಯಾವ ದೇವರು? ಏನೆಲ್ಲ ಮಾತಾಡಿದ್ರು ಅವರು. ನಮ್ಮ ದೇವರು ಅಂದ್ರು ಅವರು. ಹಡಗನಾಗ ಇಳ್ಕೊಂಡ್ಬಂದು ನಮ್ಮ ದೇವ್ರು ಅಂತೀನಿ ನೀನು ಅಂದರೆ, ಇಲ್ಲಪ್ಪ ನಮ್ಮ ದೇವರು. ಚಾಲೆಂಜ್, ಏನು ಚಾಲೆಂಜು? ನೀವು ನೀರು ಮೇಲೆ ಹಾಕ್ರಿ, ಅದು ಅಲ್ಲೇ ನಿಂತ್ಕೋಬೇಕು ನಿಮ್ಮ ದೇವ್ರ ಹೆಸರು ಹೇಳಿದ್ಮೇಲೆ. ಅವ ನಿಮ್ಮ ದೇವರು. ಕೆಳಗೆ ಬಿದ್ದರೆ ಇಲ್ಲ, ನಾನು ಮೇಲೆ ಹಾಕ್ತೀನಿ, ಇದ್ದರೆ ನಮ್ಮವರು, ಬಿದ್ದರೆ ನಿಮ್ಮವರೇ. ಅವರೆಲ್ಲರೂ ಹಾಂ ಎಲ್ಲ ಮಾಡಿ 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 ಹಾಕಿದ್ರು, ದಬಾ ಅಂತ ಕೆಳಗೆ ಬಿತ್ತು. ನಮ್ಮತ್ತೆ ನೀನು ಬಾಪ ಅಂತ ಕರೆದ್ರು. ನಡೆದಂಥ ಘಟನೆ ಇದು. ತೋಮ, ದೇವರೇ ಬಂದಿನಪ್ಪ, ಭಾಷೆ ಗೊತ್ತಿಲ್ಲ, ದೇಶ ಇಲ್ಲಿ ಭಾಷೆ ವೇಷ ಭೂಷಣ ಎಲ್ಲ ಬೇರೆ ಅದ, ಊಟ ಬೇರೆ ಐತೆ, ನಿನ್ನ ಸುವಾರ್ತೆ ಸಾರ್ಬೇಕಾದ್ರೆ ನೀನು ಕಳಿಸಿ ನಾನು ಬಂದಿನಷ್ಟೇ, ನಾನು ಇಲ್ಲೇ ಇರಬೇಕು, ಮತ್ತೆ ವಾಪಸ್ ಹೋಗಂಗಿಲ್ಲ ಅಂಥೇಳಿ ನೆನೆಸ್ಕೊಂಡು ನಿನ್ನ ಸೇವೆ ಮಾಡ್ತೀವಿ. ಅದು ಏನು ಪ್ರಾರ್ಥನೆ ಮಾಡಿ ನಮ್ಗೆ ಗೊತ್ತಿಲ್ಲ. ಮೇಲೆ ಹಾಕಿದ ಮೇಲೆ ನೀರಲ್ಲೇ ನಿಂತ್ಕೊಂಡ್ಬಿಡ್ತು. ನೀರಲ್ಲಿ ತಗ್ಗಿದೆ ಅಂತೆ, ಆ ನೀರಲ್ಲಿ ಇವಾಗ ತಗ್ಗಿದೆ ಅಂತೆ. ಆವಾಗ ಫಸ್ಟ್ ನಂಬಿದವರು ಅರ್ಚಕರು. ಹಲ್ಲೆಲೂಯಾ. ಇಡೀ ಭಾರತದಲ್ಲಿ ಫಸ್ಟ್ ಯೇಸುಸ್ವಾಮಿ ನಂಬಿದಂಥವ್ರು ಅರ್ಚಕರು. ಆಮೇಲೆ ಅವ್ರ ಸಂತತಿಯಲ್ಲಿ ಇವತ್ತು ಅವ್ರು ದೊಡ್ಡದೊಂದು ಊರಿದೆ, ಅವರೇ ನಡೆಸುವಂಥ ಒಂದು ಸಭೆ ಇದೆ. ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ಅವರೇ ಇದ್ದಾರೆ. ಕೊನೆಗೆ ತೋಮ ಅಲ್ಲಿರೋಂಥ ರಾಜ ಅವನನ್ನು ಸಹಿಸಂಗಿಲ್ಲ. ಅವ್ನು ಮಾಡುವಂಥ ಸೇವೆ, ಅವನ ಅದ್ಭುತ ಕಾರ್ಯಗಳು ಮಾಡ್ತಾ ಇದ್ದರೆ ಯೇಸುಸ್ವಾಮಿನ ಅನುಮಾನ ಪಟ್ಟಂಥ ತೋಮ ಇಲ್ಲಿ ದೇವರು ಅದ್ಭುತವಾಗಿ ಜೀವಿಸ್ತಾನೆ. ಅವನ್ನ ಹಿಡಿಬೇಕು, ಸಾಯಿಸಬೇಕು ಅಂತ ಬಹಳ ಬೆನ್ನಟ್ಟಿ ಹಿಂದೆ ಹೋಗ್ತಾರೆ. ಒಂದು ಗುಡ್ಡ ಇದೆ, ಆ ಗುಡ್ಡದಲ್ಲಿ ಬಚ್ಚಿಟ್ಕೊತಾನೆ, ಮುದುಕನಾಗಿರ್ತಾನೆ ತೋಮ. ಅಲ್ಲಿ ಆತನನ್ನು ಬರ್ಚಿಯಿಂದ ತಿವಿದು ಸಾಯಿಸ್ತಾರಂತೆ. ಅಲ್ಲಿ ಗೋಡೆಗೆ ಒಂದು ರಂಧ್ರ ಇದೆ, ಇವತ್ತಿಗೂ ಅದನ್ನು ನಾವು ನೋಡ್ಬೋದು. ಆಮೇಲೆ ಆತನ ಉಗುರುಗಳು ಮತ್ತು ಆತನ ಕೂದಲು ಏನೋ ಅಲ್ಲಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದಾನೆ. ಹೋದಾಗ ನೋಡಿದೆ, ಮನಸ್ಸು ತುಂಬಿ ಬಂತು, ಸ್ವಾಮಿ ಎಷ್ಟು ಒಳ್ಳೆ ದೇವರಪ್ಪ ನೀನು ಅಲ್ಲ. ಎಷ್ಟು ಅನುಮಾನದ ಮನುಷ್ಯ. ಆತನಿಂದಾಗಿ ಭಾರತಕ್ಕೆ ದೇವರು ಸ್ವಾರ್ಥ. ಫಾರಿನರ್ಸ್ ಬಂದು ವಾಕ್ಯ ಹೇಳಿಲ್ಲ, ಫಸ್ಟ್ ಬಂದು ಯೇಸುಸ್ವಾಮಿ ಬಗ್ಗೆ ಹೇಳಿದ್ದು ತೋಮ. ಆ ಜನರಿಗೆ ಇವತ್ತಿಗೂ ಅಲ್ಲಿ ಮೌಂಟ್ ಥಾಮಸ್ ಅಂತ ಏನೋ ಕರೀತಾರೆ, ಆ ಪ್ರದೇಶವನ್ನು ಮೌಂಟ್ ಥಾಮಸ್ ಅಂತ ಕರೀತಾರೆ. ವಾಪಸ್ ಬರೋಣ. ಇದೆಲ್ಲ ಆಯಿತು. ಅದೆಲ್ಲ ಆಗಿ ಸ್ವಲ್ಪ ದಿವಸ ಆದಮೇಲೆ ಶಿಷ್ಯರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಾನು ಲಾಸ್ಟ್ ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಆಗ ಹೇಳಿದೆ, ಪೇತ್ರ ನಮ್ಮ ಡಿಪಾರ್ಟ್ಮೆಂಟೇ ಅಂತೇಳಿ, ಭಾಳ ಗಾಬರಿ ಡಿಪಾರ್ಟ್ಮೆಂಟ್. ಅವ್ನು ಕಂಪ್ಲೀಟ್ ಯಾವಾಗಲೂ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಪ್ಯಾಕ್. ಅವನು ಹೆಂಡ್ತಿ, ಅತ್ತೆ, ಮಾಮ, ಊಟ ಮಾಡೋದು, ಬ್ಯಾಂಕ್ ಬ್ಯಾಲೆನ್ಸು ಬಹುಶಃ ಗೊತ್ತಿಲ್ಲ ನನಗೆ, ಓದೋಕ್ಕೆ ಕೇಳೋಣಂತೆ. ಅವ್ನು ಕುಂತು ಆಲೋಚನೆ ಮಾಡ್ದ. ಆತ ಬದುಕಿದ್ದಾಗ ನಮ್ಮ ಅತ್ತೆಗೆ ಜ್ವರ ಬಂತು, ಬಾಪ ಅಂದೆ ಬಂದು ಪ್ರಾರ್ಥನೆ ಮಾಡಿದ, ಜ್ವರ ಹೋಯಿತು. ಆಯಮ್ಮ ಅಡುಗೆ ಮಾಡಿ ಬಡಿಸಿದ್ಲು. ಇವಾಗ ಆತ ಹೋಯ್ಬಿಟ್ಟಾನ. ನಮಗೆ ನಾಳೆ ಊಟ ಹೆಂಗೆ? ಆತ ಬದುಕಿದ್ರೆ
ಆ ಕುಷ್ಠರೋಗಿ ಸೀಮೋನ್ ಕರಿತಿದ್ದ, ಬಿರಿಯಾನಿ ಊಟ ಕೊಡ್ತಿದ್ದ. ಜಕ್ಕಾಯ ಕರೆದ, ಚಿಕನ್ ಬಿರಿಯಾನಿ ಹಾಕ್ಸಿದ. ಇನ್ನೊಬ್ಬರು ದಮ್ ಬಿರಿಯಾನಿ ಹಾಕ್ಸಿದ್ರು, ಇನ್ನೊಬ್ರು ಅನ್ನ ಸಾಂಬಾರು ಹಾಕಿದ್ರು, ಇನ್ನೊಬ್ರು ಹೋಳಿಗೆ ಹಾಕಿದ್ರು, ಇನ್ನೊಬ್ರು ಅನ್ನ ಹುಳಿ ಗಂಟ್ಲ ಗುಳಿ ಅಂತ ಹೇಳಿದರು. ಇನ್ನು ಆತ ಕರಿಯೋರೇ ದಿಕ್ಕಿಲ್ಲ, ನಮಗೆ ಊಟ ಹೆಂಗೆ? ಅರ್ಥ ಆಗ್ತದೆ ಹೇಳೋದು ನಿಮಗೆ? ಯಾರೂ ಆಲೋಚನೆ ಮಾಡಿಲ್ಲ. ಮಿಸ್ಟರ್ ಪೀಟರ್ ಆಲೋಚನೆ ಮಾಡ್ತಾನೆ, ನನ್ನ ಜೀವನ ಮುಂದೆ ಹೆಂಗೆ? ಪಾಪಿ ಪೇಟ್ ಕಾ ಸವಾಲ್ ಹೇ, ನನ್ನ ಹೊಟ್ಟೆ ತುಂಬೋದು ಹೆಂಗೆ? ಆತ ಹೇಳ್ದ, ನಾನು ಮತ್ತೆ ಬರ್ತೀನಿ ಅಂತ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಸುಮ್ಮನೆ ಕುಂತು ಒಳಗಡೆ ಆಲೋಚನೆ ಮಾಡಿ 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 ಎಲ್ಲರೂ ಸುಮ್ಮನೆ ಕುಂತಾರ. ಸ್ತೋತ್ರ ಮನ್ಕಂತ ನಮ್ಮನ್ನು ಗಬಕ್ಕನೆ ಎದ್ದು ಸುಮ್ಮನೆ ಹೋಗಿದ್ರೆ ಏನಕ್ಕೆ ಹೋಗ್ಯಾನಂತ ಅಂತಿದ್ರು. ವಾಶ್ರೂಮ್ಗೆ ಗೀಶ್ರೂಮ್ ಸುಮ್ಮನೆ ಆಗ್ಬಿಡ್ತಿದ್ರು. ಎದ್ದು ಅಂದ, ಏನಣ್ಣ? ನಾನು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೆ? ಮೀನು ಹಿಡ್ಕೊಂಬರಕ್ಕೆ ಹೋಗ್ತಾನಂತೆ. ಎಲ್ಲಿ ಹೋಗ್ತಾನಂತೆ? ಚೆನ್ನಾಗಿ ಕೇಳಿಸ್ಕೊ, ಲಾಸ್ಟ್ ಪಾಯಿಂಟ್. ಇನ್ನು ಭಾಳ ಪಾಯಿಂಟ್ಸ್ ಅದಾವೆ. ಮೀನು ಹಿಡ್ಕೊಂಬರಕ್ಕೆ ಹೋಗ್ತಾನಂತೆ. ಸ್ವಾಮಿ ಏನಂತ ಹೇಳಿದ್ದ? ಮೀನು ಹಿಡಿಯೋರನ್ನ ಕರೆದು ನಿಮ್ಮನ್ನು ಮನುಷ್ಯರನ್ನ ಹಿಡಿಯೋ ಬೆಸ್ತರನ್ನಾಗಿ ಮಾಡ್ತೀನಿ. ಇನ್ಮೇಲೆ ನೀವು ಹಿಡಿಯೋದು ಮನುಷ್ಯರನ್ನ, ಮೀನುಗಳನ್ನಲ್ಲ. ಬಲೆಗಳನ್ನ, ದೋಣಿಗಳನ್ನ, ತಂದೆನ ಎಲ್ಲ ಬಿಟ್ಟು ಬಂದಿದ್ರು. ಪೇತ್ರ ಕೂಡ ಅದೇ ಬ್ಯಾಚೆ. ಇವಾಗೇನಂತಾನ? ನಾನು ಎಲ್ಲಿ ಹೋಗ್ತೀನಂತಾನ? ನಾನು ಏನು ಬಿಟ್ಟು ಬಂದಿದ್ನೋ ಅದೇ ವ್ಯಾಪಾರಕ್ಕೆ ಮತ್ತೆ ವಾಪಸ್ ಹೋಗಿ. ಹೊಟ್ಟೆಪಾಡು ಬೇಕಲ್ಲ ಇವಾಗ. ನಾನು ಮತ್ತೆ ಮೀನು ಹಿಡಿತೀನಿ, ವ್ಯಾಪಾರ ಮಾಡ್ತೀನಿ, ಅದು ಮುಂದೆ ಏನಾಗುತ್ತೆ ಆಮೇಲೆ ನೋಡೋಣ. ಆತ ಬರ್ತೀನಿ ಅಂದ್ರೆ ಯಾವಾಗ ಬರ್ತಾನೋ, ಏನು ಮಾಡ್ತಾನೋ, ಸರ್ವಲೋಕಕ್ಕೆ ಹೋಗಿ ಅವೆಲ್ಲ ಮುಂದೆ ಇದಾವೆ. ಅವೆಲ್ಲ ಲೆಕ್ಕಕ್ಕಿಲ್ಲ ನಮ್ಮ ಸಾರಿಗೆ. ಹೊಟ್ಟೆಪಾಡು ಇವಾಗ. ಹೋಗೋಣ ಕುನ್ನೆಮ್ನ ಗಪ್ಚುಪ್ ಹೋಗ್ಬೇಕಾ ಬೇಡ? ಗಟ್ಟಿಯಾಗಿ ಡಿಕ್ಲೇರ್ ಮಾಡ್ದ, ನಾನು ಹೋಗ್ತಾ ಇದ್ದೀನಿ ಮೀನು ಹಿಡಿಯೋಕ್ಕೆ. ಅವನಿಂದೆ ಮತ್ತೆ ಕುನ್ನಿ ಕೂಸು, ಅಣ್ಣ ನಾನು ಬರ್ತೀರಣ್ಣ ಅಂತ. ಒಟ್ಟು 5 ಮಂದಿ. ಒಬ್ಬನು ಹೋಗೋದು ಬಿಟ್ಟು ಇನ್ನೂ 4 ಮಂದಿ ಜೊತೆ ಕರ್ಕೊಂಡು ಹೋಗ್ತಾನೆ. ಸ್ವಾಮಿ ಏನಂತ ಹೇಳಿದ್ದ? ನೀವು ಮೀನು ಹಿಡಿಯೋ ಕೆಲಸ ಬಿಟ್ಟು ಆತ್ಮಗಳನ್ನು ಗೆಲ್ಲಬೇಕು ಅಂದರೆ ಮತ್ತೆ ವಾಪಸ್ ಎಲ್ಲಿ ಹೋಗ್ತಾನೆ ನಮ್ಮನು? ಹೊಟ್ಟೆಪಾಡಿಗೋಸ್ಕರ. ಎಷ್ಟೋ ಸಲ ನಾವು ಯಾವುದನ್ನು ಇದು ಪಾಪ, ಇದು ಬೇಡ ಅಂತ ಬಿಟ್ಟಿತ್ತು, ಮತ್ತೆ ಎಷ್ಟೋ ಸಲ ಅದನ್ನು ನಮ್ಮ ಸುಖ ಭೋಗಕ್ಕೋಸ್ಕರ ಅದಕ್ಕೆ ಮತ್ತೆ ವಾಪಸ್ ಹೋಗಿರ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಯಾವುದನ್ನು ನಾವು ಬಿಟ್ಟು ಇದು ವಾಕ್ಯದ ಪ್ರಕಾರ ಅಲ್ಲ, ಇದು ಮಾಡಬಾರ್ದು, ಇದು ನೋಡಬಾರ್ದು, ಇದು ಅಲ್ಲಿಗೆ ಹೋಗಬಾರ್ದು, ಅಲ್ಲ ಅಂದ್ಕೊಂಡು ವಾಪಸ್ ಬಂದಿರ್ತೀವೋ, ಮತ್ತು ಅದೇ ಕ್ಷಣಿಕ ಸುಖಕ್ಕೋಸ್ಕರ, ಟೈಮ್ಲಿ ಪ್ಲೆಷರ್, ಶಾರೀರಿಕ ಸುಖ, ಅದು ಕಣ್ಣಿನಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಏನೇ ಇರ್ಬೋದು, ಒಟ್ಟು ದೇಹಕ್ಕೆ ಸಂಬಂಧಿಸಿದಂಥ ಯಾವುದು ಅದು ಹೋಗಬಾರ್ದು ಅಂತ ಗೊತ್ತಿದ್ರೆ ಕೂಡ ಮತ್ತೆ ನಾವು ವಾಪಸ್ ಎಷ್ಟೋ ಸಲ ಹೋಗಿರ್ತೀವಿ ನಾವು. ಅರ್ಥ ಆಗ್ತದೆ ಹೇಳೋದು ನಿಮಗೆ? ಪೇತ್ರ ತಾನು ಯಾವ ವ್ಯಾಪಾರ ಬಿಟ್ಟು ಬಂದಿದ್ನೋ, ದೇವರು ಯಾವುದು ಬೇಡ ಏನು ಮಾಡೋ ಅಂತ ಹೇಳಿದ್ನೋ, ಮತ್ತೆ ಬೇಡ ಅಂದಿದ್ದೇನೆ, ಮತ್ತೆ ವಾಪಸ್ ಏನಕ್ಕೆ ಹೋಗ್ತದಾನೆ? ತನ್ನ ಹೊಟ್ಟೆಗೋಸ್ಕರ, ತನ್ನ ದೇಹದ ಸುಖಕ್ಕೋಸ್ಕರ. ಇವತ್ತು ನಿನ್ನ ದೇಹದ ಸುಖಕ್ಕೋಸ್ಕರ ಮಾಡಿದ ಪಾಪ ಮತ್ತೆ ಮಾಡೋಕ್ಕೆ ಹೋಗ್ತಾ ಇದೆಯಾ? ನಾನು ಮಾಡಿದ ಪಾಪ ಯಾರಿಗೆ ಗೊತ್ತಿಲ್ಲ. ಅಮ್ಮ ಅಪ್ಪ ಮನೆಯಾಗಿಲ್ಲ, ನಾನು ಏನು ನೋಡಿದ್ರು ಯಾರಿಗೆ ಗೊತ್ತಿಲ್ಲ. ಅಮ್ಮ ಅಪ್ಪ ಮನೆಯಾಗಿಲ್ಲ, ನಾನು ಏನು ಚಾಟ್ ಮಾಡೋದು ಏನು ಗೊತ್ತಿಲ್ಲ ಅಲ್ವಾ? ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ತಂದೆ ತಾಯಿ ಮಕ್ಕಳಿಗೆ, ಮಕ್ಕಳ ತಂದೆ ತಾಯಿಗಳಿಗೆ ಎಷ್ಟರ ಮಟ್ಟಿಗೆ ಇವೆಲ್ಲ ಮೀರಿ ದೇವಾದ ದೇವನ ಮುಂದೆ ನಾವು ಸಾಕ್ಷಿಯಾಗಿ ಜೀವಿಸ್ಬೇಕು, ಪ್ರಾಮಾಣಿಕವಾಗಿ ಜೀವಿಸ್ಬೇಕು. ವಾಕ್ಯ ಹೇಳುತ್ತೆ, ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ನೆಕ್ಕುವ ಹಾಗೆ ಮನುಷ್ಯನ ತಾನು ಬಿಟ್ಟಂಥ ಪಾಪ ಮತ್ತೆ ಮಾಡ್ತಾನಂತೆ. ಎಷ್ಟೋ ಸಲ ನಾನು ಬಿಟ್ಟಂಥ ಪಾಪಕ್ಕೆ ಮತ್ತೆ ಹೋಗಿದ್ದೀನ ಪ್ರಶ್ನೆ ಮಾಡ್ಕೋಬೇಕು. ಸಭೆಗೆ ಬಂದ ನಾವೆಲ್ಲ ಪರಿಶುದ್ಧರೇ, ಭಕ್ತಿವಂತರು, ಬಹಳ ಪರಿಶುದ್ಧರಾಗಿ ಕಾಣಿಸ್ತೀವಿ. ಹಲ್ಲೆಲ್ಲೂಯ ಪ್ರೈಸ್ ದಿ ಲಾರ್ಡ್ ಬಿಟ್ಟು ಏನೂ ಇರಲ್ಲ. ನಮ್ಮ ನಾಲಿಗೆ ಯಾವ ರೀತಿಯಲ್ಲಿದೆ, ಕಣ್ಣು ಯಾವ ರೀತಿಯಲ್ಲಿದೆ, ನಮ್ಮ ಶರೀರ ಯಾವ ರೀತಿಯಿದೆ, ನಮ್ಮ ಆಲೋಚನೆ ಯಾವ ರೀತಿಯಲ್ಲಿದೆ. ನಾನು ಮಾಡ್ತಾ ಇರೋದಿಲ್ಲ ಯಾರಿಗೂ ಗೊತ್ತಿಲ್ಲ, ನಾನು ಬೆಸ್ಟ್ ಆ್ಯಕ್ಟರ್, ನಮ್ಮ ಪಾಸ್ಟ್ರ್ ಕೂಡ ಗೊತ್ತಿಲ್ಲ ಅಂತ ನಾನು ಅನ್ಕೋಬಹುದು, ಒಪ್ಪಿರ್ಬೋದು. ಪಾಸ್ಟ್ರ್ ಕೂಡ ನಿನ್ನ ಆ ರೀತಿ ಅಂತ ಅಂದ್ಕೊಂಡಿಲ್ಲ, ಬೆಸ್ಟ್ ಮನುಷ್ಯರಿ ಅನ್ಬಹುದು. ಆತನ ನೋಡುವಾಗ, ನಾನು ನಿಮ್ಮನ್ನು ನೋಡುವಾಗ ಲೋಕರೀತಿಯಾಗಿ ನೋಡೋದಿಲ್ಲ. ನನ್ನ ಲೆಕ್ಕಾಚಾರ ನಿಮ್ಮ ಲೆಕ್ಕಾಚಾರ ಅಲ್ಲ, ನನ್ನ ಅಳತೆಗೋಲು ನಿಮ್ಮ ಅಳತೆಗೋಲಲ್ಲ, ನನ್ನ ನ್ಯಾಯ ನಿಮ್ಮ ನ್ಯಾಯದಂತೆ ಅಲ್ಲ. ಇವತ್ತು ಆತನ ನ್ಯಾಯದ ಮುಂದೆ ನಾನು ಯಾವ ರೀತಿ ಕಳಿಸ್ಕೊಳ್ತಾ ಇದ್ದೀನಿ. ಪೇತ್ರ ಯಾವುದನ್ನು ಬಿಟ್ಟು ಬಾ ಅಂತ ಹೇಳಿದಾಗ ಬಿಟ್ಟು ಬಂದಿದ್ನೋ, ಇವತ್ತು ಯೇಸು ಸ್ವಾಮಿ ಹೋಗ್ಬಿಟ್ಟಾನೆ, ಅಪ್ಪನ ಹತ್ರ ಹೋದಂತೆ, ಮತ್ತೆ ಯಾವ ಬರ್ತಾನೋ ಗೊತ್ತಿಲ್ಲ. ಇವಾಗ ನನ್ನ ಹೊಟ್ಟೆ ಪಾಡಿಗೆ ವಾಕ್ಯ ಏನಂತ ಹೇಳುತ್ತೆ? ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದೂ ಇಲ್ಲ, ಕೂಡಿಸಿಟ್ಟುಕೊಳ್ಳುವುದೂ ಇಲ್ಲ, ಆದರೆ ನನ್ನ ತಂದೆಯಾದ ದೇವರು ಆ ಹೊತ್ತಿಗೆ ಬೇಕಾದಂಥ ಆಹಾರವನ್ನು ಪ್ರತಿ ಪಕ್ಷಿಗೆ ಪ್ರಾಣಿಗೆ ಒದಗಿಸಿಕೊಡ್ತಾರಂತೆ. ಪ್ರತಿ ಪಕ್ಷಿಗೆ ಪ್ರಾಣಿಗೆ ಒದಗಿಸಿಕೊಡ್ತಾರಂತೆ. ನಾವು ಅವರಿಗಿಂತ ಹೆಚ್ಚಿನವರಲ್ವಾ? ಈ ದೇಹ ಸ್ವಾಮಿ ಕೊಟ್ಟಿದ್ದಂದ್ರೆ ಇದಕ್ಕೆ ಸುಖ ಕೊಡಬೇಕಂತ ಸ್ವಾಮಿಗೆ ಗೊತ್ತಿಲ್ವಾ?
ಈ ಕಣ್ಣು ಕೊಟ್ಟರೆ ಅದಕ್ಕೆ ಎಂಥ ಸುಖ ಕೊಡ್ಬೇಕಂತ ಸ್ವಾಮಿಗೆ ಗೊತ್ತಿಲ್ವಾ? ಮಾತಾಡೋಕ್ಕೆ ಈ ಬಾಯಿ ಕೊಟ್ಟಿದ್ದ ನಾಲಿಗೆ ಅಂದಮೇಲೆ ಯಾವ ರೀತಿ ನಿಮ್ಮನ್ನು ಆತನ ಉಪಯೋಗಿಸುವ ಅಂತ ಗೊತ್ತಿಲ್ವಾ? ಮತ್ತು ನಾನು ಯಾವ ರೀತಿ ಉಪಯೋಗಿಸಲ್ಪಡ್ತಾ ಇದ್ದೀನಿ ಯಾರೂ ಇಲ್ದಾಗ? ಎಲ್ಲರೂ ಇರುವಾಗ ಒಂದು ರೀತಿ, ಯಾರು ಇಲ್ದಾಗ ಒಂದು ರೀತಿ. ನಮ್ಮ ಸುಖ ಭೋಗಕ್ಕೋಸ್ಕರ, ಆಶೆ ಆಕಾಂಕ್ಷೆಗಳಿಗೋಸ್ಕರ ನಮ್ಮ ಸಾಕ್ಷ್ಯ ಜೀವಿತ ಎಷ್ಟರ ಮಟ್ಟಿಗೆ ನಾವು ಬಿಟ್ಟಿದ್ದೀವಿ. ಪೇತ್ರ ಬಿಟ್ಟು ಹೋದ, ತಾನು ಒಬ್ಬನೇ ಹೋಗ್ದಂಗೆ ಒಂದು 5 ಜನ ಕರ್ಕೊಂಡೇ ಬೀಳ್ತಾನೆ. ಅದನ್ನು ನಾವು ಇಂಗ್ಲೀಷಲ್ಲಿ ಬ್ಯಾಕ್ ಸ್ಲೈಡಿಂಗ್ ಅಂತ ಹೇಳ್ತೀವಿ. ಹಿಂಜಾರಿ ಹೋಗ್ತಾನೆ ನಂಬಿಕೆಯಲ್ಲಿ. ಯಾರೂ ಏನು ಮಾತಾಡಲಿಲ್ಲ. ರಾತ್ರಿಯೆಲ್ಲ ಅವರು ಮೀನು ಹಿಡಿದ್ರಂತೆ. ಎಷ್ಟಮ್ಮ? ಇಡೀ ರಾತ್ರಿ. ಅವನು ಬಹಳ ಬೆಸ್ತ, ಹುಟ್ಟಿದಾಗಿನಿಂದ ಬೆಸ್ತ, ಅವನು ಬಹಳ ನುರಿತಂತ ಬೆಸ್ತ, ಅವನು ಮೀನಿದ್ದಂಗೆ. ಅವನು ಮೀನುಗಳು ಬೆಳಿಗ್ಗೆ ರಾತ್ರಿ ಎಲ್ಲ ಒಂದು ದಿಕ್ಕಲ್ಲಿ ಬಂದರೆ ಬೆಳಗಿನ ಜಾವದಲ್ಲಿ ಮತ್ತೊಂದು ದಿಕ್ಕಲ್ಲಿ ಹೋಗ್ತಾ ಇರ್ತಾವೆ. ಅದು ವಾಟರ್ ಕರೆಂಟ್ಸ್, ಫಿಸಿಕ್ಸ್, ಅದು ಬೇರೆ ವಿಷಯ. ಅದೆಲ್ಲ ಮೂಮೆಂಟ್ಸ್ ಇರ್ತಾವೆ. ಅವನಿಗೆ ಗೊತ್ತು ಯಾವ ಟೈಮಲ್ಲಿ ಬಲೆ ಯಾವ ರೀತಿ ಹಾಕಬೇಕು, ಅಡ್ಡ ಹಾಕಬೇಕು. ಅವು ಹಿಂಗೆ ಬರ್ತಿತ್ತು, ಹಿಂಗೆ ಅಡ್ಡ. ಅವ್ನಿಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಗೊತ್ತು. ಅವನಿಗೆ ತನ್ನ ಜ್ಞಾನವೆಲ್ಲ ಉಪಯೋಗಿಸಿದ. ಇಡೀ ರಾತ್ರಿ ಅವನು ಅವನ ಜೊತೆಗೆ ಬಂದಂಥ ಇನ್ನು ಕೆಲವು ಶಿಷ್ಯರು ಒಂದು ಮೀನು ಕೂಡ ಸಿಗಲಿಲ್ಲಂತೆ. ಅವ್ರ ಉದ್ದೇಶ ಏನಿತ್ತು? ಆ ಮೀನು ಹಿಡ್ಕೋಬೇಕು, ಮಾರಬೇಕು, ತಾವು ಹೊಟ್ಟೆ ಉಪಯೋಗ ಮಾಡ್ಕೋಬೇಕು, ವ್ಯಾಪಾರ ಮಾಡಿ ದುಡ್ಡು ಸಂಪಾದನೆ ಮಾಡಿ ಊಟ ಮಾಡಬೇಕು. ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟರೆ ಒಂದು ಮೀನು ಸಿಗಲಿಲ್ಲ. ಬೆಳಗಿನ ಜಾವ ಸ್ವಾಮಿ ಕೇಳ್ತಾರೆ, ಮಕ್ಕಳೇ ಏನಾದರೂ ಸಿಗ್ತಾ ನಿಮಗೆ? ಫಸ್ಟ್ ಉತ್ತರ ಕೊಟ್ಟಿದ್ದು ನಮ್ಮ ಪೀಟ್ರೆ. ಸ್ವಾಮಿ ಏನು ಸಿಗಲಿಲ್ಲ, ರಾತ್ರಿ ಎಲ್ಲ ಪ್ರಯತ್ನ ಮಾಡಿವಿ. ನಾನು ಹೇಳಿದ್ನಲ್ಲ, ಗಾಬರಿ ಟಿಪ್. ಅಯ್ಯೋ ಸ್ವಾಮಿ ಗೊತ್ತಾಗ್ಬಿಡ್ತಾ, ನಾನು ಮೀನು ಹಿಡಿಯಕ್ಕೆ ಹೋಗ್ಬಿಟ್ಟಿನ. ಅಷ್ಟು ಕೂಡ ಕಬರಿಗೆ ಅವನು, ಅದು ಕೂಡ ಗೊತ್ತಿಲ್ಲ. ಇಲ್ಲ ಸ್ವಾಮಿ ಸಿಕ್ಕಿಲ್ಲ, ಕೆಟ್ಟ ಗಾಬರಿ ಅವನು. ಹೌದಾ, ಬರ್ರಿ ಅಂತ ಕರೆದ ಸ್ವಾಮಿ ಅಷ್ಟೇ. ಇವಾಗ ನಿಮ್ಮ ಮೀನ ಬಲೆಯನ್ನು ಎಲ್ಲಿ ಹಾಕ್ಬೇಕಂತ ಹೇಳ್ದ? ಎಲ್ಲಿ ಹಾಕಬಾರ್ದು ಆ ಕಡೆ ಹಾಕು ಅಂದ. ಏನೋ ಸ್ವಾಮಿ ನಿನ್ನ ಮಾತಿನ ಮೇಲೆ ಹಾಕ್ತಿದೆ ಅಂತ ಹಾಕಿದ. ಬಲೆ ಹರಿದು ಹೋಗುವಷ್ಟು ಮೀನುಗಳು ಸಿಕ್ಕುವಂತೆ. ಸೃಷ್ಟಿ ಸ್ವಾಮಿ ಮಾತು ಕೇಳ್ತು. ಯಾವ ದಿಕ್ಕಲ್ಲಿ ಹೋಗ್ಬೇಕಾದ ಮೀನುಗಳೇ ವಾಪಸ್ ಹೋಗಂದ ಸ್ವಾಮಿ. ಎಲ್ಲ ವಾಪಸ್ ಹೋದು. ಬಲೆ ಸಿಗಾಕೋಬೇಕು, ಎಲ್ಲ ಬಲೆ ಸಿಗಾಕೊಂಡು. ನನಗೆ ದೊಡ್ಡ ಮೀನಿಗೆ ಪರ್ಮಿಷನ್, ಹೋಗು ಬಾಯಿ ತೆಗಿ. ಒಬ್ಬ ಮನುಷ್ಯ ದಬಕ್ಕಂದು ಕೆಳಗೆ ಬೀಳ್ತಾನೆ, ಅವ್ನು ಇಷ್ಟ ಇದ್ದಾನ, ಅವನು ನುಂಗಬೇಡ, ಸುಮ್ಮನೆ ನುಂಗಿ ಗಪ್ ಚುಪ್ ಇರಬೇಕಷ್ಟೇ. ಮತ್ತು ಹಿಂಗೆ ಡ್ಯಾನ್ಸ್ ಮಾಡಬೇಡ, ಒಳಗೆ ಪಟ 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 3 ಕಬಾಬ್ ಆಗ್ಬಿಡ್ತಾನೆ ನಾವು. ಮೀನು ನೋಡಿದ ಹಿಂಗೆ ಹೋಗ್ತಾ, ಅಕ್ವೇರಿಯಮ್ನಾಗ ಒಂದೇ ಹೋಗ್ತಾವೆ ಅಷ್ಟೇ. ಸಮುದ್ರದಾಗಲ್ಲಿ ಹಿಂಗೆ ಹೋಗ್ತಾವೆ. ಹಂಗೆ ಹೋಗೋದ್ರಿಂದ ತಿಂದಂಥ ಆಹಾರ ಎಲ್ಲ ಒಳಗೆ ಡ್ರ 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 ಡ್ರ. ಈ ಮೀನು ಹಿಂಗೆ ಬಂದು ಲಪಕ್ಕಂತ ಅವನು ನುಂಗೈತೆ. ಅದೇನು ಹಿಂಗೆ ಮಾಡಿದ್ರೆ ನಮ್ಮನ್ನು ಪುಡಿ 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 ಆಗೋನು. ಹಿಂಗೆ ಹೋಗ್ತಾಯಿತ್ತು. 3 ದಿವಸದ ಹಂಗೆ ಐತೆ ಮೀನು. ಬಗಲಾಗ ಮೀನು ಅಕ್ಕ ಬೇಯಿಸಿದೆ, ಏನು ಬೇಯಿಸಿದೆ ಬಿಡಕ್ಕ, ಒಂಥರ ಆಯ್ತು, ಹೊಟ್ಟೆ ಉಬ್ಬಾರ ಐತೆ. ಯಾಕೆ ಏನಾಯಿತು? ತಿರುಗಿ ನೋಡು ಹಿಂಗೆ ತಿರ್ಗ್ತದೆ. ಯಾಕಂದರೆ ಒಳಗೆ ಐತೆ ಐಟಮು. ಪುಸ್ತಕ ತಿರ್ಗಂಗಿಲ್ಲ, ಒಳಗೆ ನಮ್ಮನ್ನು ಒಳಗೆ ಡುಳ್ಕ್ ಅಂತದಾನೆ. ಅಲ್ಲಕ್ಕ ಸರಿಗೆ ಮಾತಾಡಿ, ಯಾಕೆ ಹಿಂಗೆ ಇದು? ಏನೋ ಹೊಟ್ಟೆ ಉಬ್ಬಾರ ಆಯ್ತು ಬಿಡಮ್ಮ. ಒಳಗೆ ಹೋಗೈತೆ, ಹೊರಗೆ ಬರ್ಬೋಲ್ದು. ಇನ್ಕಮಿಂಗ್ ಐತೆ, ಔಟ್ಗೆ ಹೋಗಿಲ್ಲ. ನಮ್ಮನ್ನು ಕೆಲವು ಚರ್ಚೆ ಬರ್ತಾರೆ, ಹಿಂಗೆ ಪ್ರೈಸ್ ಎಲ್ಲ ಆಡು ಏನಿಲ್ಲ. ಜಾಮ ಅದು ಸಿಮ್ ಇದ್ದಂಗೆ ಇರ್ತಾರೆ ಅವರು. 3 ದಿವಸ ಹೊರ ಹೋಗಿಲ್ಲ ನಂಗೆ ಇರ್ತಾರೆ ಮಂದಿ. ಮೀನು ದೇವರ ಇರಲಿ, ಮೀನು ದೇವರ ಮಾತಿಗೆ ವಿಧೇಯ ಆಯಿತು. 3 ದಿವಸ ಯೋನನ ಜೀರ್ಣ ಮಾಡ್ಕೊಳ್ಳಿಲ್ಲ. ಸೃಷ್ಟಿ ದೇವ್ರ ಮಾತು ಕೇಳ್ತಮ್ಮ. 3 ದಿವಸ ಆದಮೇಲೆ ಈ ಡೈರೆಕ್ಷನಾಗ ಹೋಗು, ಸೀದಾ ಹೋಯ್ತು. ವಾಂತಿ ಮಾಡೋದು, ಭಕ್ತಂತ ವಾಂತಿ ಮಾಡ ಅಬ್ಬಬ್ಬಾ ಅಂತ ಬಂತು. ಅಮ್ಮ ಎಟ್ಟ ಹೊಟ್ಟೆ ಖಾಲಿ ಆಯ್ತಮ್ಮ. ಅಮ್ಮ ಸ್ವಲ್ಪ ಊಟ ಕೊಡೆ ಹೊಟ್ಟೆ. 3 ದಿವಸ ಹಂಗೆ ಹೊಟ್ಟೆ ಉಬಾರಾಗಿತ್ತಮ್ಮ ತಂಗಿ. ಒಳಗೆ ಹೋಗಿದ್ದು ಹೊರಗೆ ಬಂದಿಲ್ಲ. ಬಾಬಾ ನಮ್ಮನೊಬ್ಬ ಇದ್ದ, ಬೇಡ ಹೇಳೋದು ಬೇಡ, ಬಿಟ್ಬಿಡ್ರಿ. ಸ್ವಾಮಿ ಸೃಷ್ಟಿಗೆ ಹೇಳಿದಾಗ ಸೃಷ್ಟಿ ವಿಧೇಯ ಆಯಿತು. ಯಾವ ದಿಕ್ಕಲ್ಲಿ ಹೋಗ್ಬಾರ್ದಾಗಿತ್ತೋ ಆ ದಿಕ್ಕಲ್ಲಿ ಸ್ವಾಮಿ ಹೇಳಿದಾಗ ದಿಕ್ಕಲ್ಲಿ ಹೋಗ್ರಿ ಪೇತ್ರ, ಅಲ್ಲೇ ಹಾಕು ಬಲೆ. ಎಷ್ಟಂದರೆ ಆ ಬಲೆ ಹರಿದು ಹೋಗುವಷ್ಟು ಮೀನು ಸಿಕ್ತಂತೆ. ಪಕ್ಕದಾಗಿರೋ ದೋಣಿ ಕೂಡ ತಂದು ತುಂಬಿದಂತೆ. ಯಾಕೆ ಗೊತ್ತಾ ಸ್ವಾಮಿ ಯಾಕೆ ಹಂಗೆ ಮಾಡ್ದ ಅಂದರೆ, ಮಗನೇ ನೀನು ಹೊಟ್ಟೆ ಪಾಡಿಗೋಸ್ಕರ ಒಂದಿಷ್ಟು ಮೀನು ಹಿಡಿಬೇಕಂದ್ರೆ ಎಷ್ಟು ಮೀನು ಬೇಕಾ ತಗೊಂತೀನಲ್ಲಿ. ನಮ್ಮ ದೇವರು ಕೊಡುವಾಗ ಹಿಡಿದು ಜಲ್ಲಾಡಿಸಿ ತುಂಬಿ ತುಳುಕುವಷ್ಟು ಕೊಡ್ತಾನೆ. ಯಾವಾಗ ಗೊತ್ತಾ? ನಾವು ಅದನ್ನು ಕೊಟ್ಟಾಗ. ಹಲ್ಲೆಲೂಯಾ ಹಲ್ಲೆಲೂಯಾ. ಜಡ್ದು ಅಲ್ಲಾಡಿಸುವಷ್ಟು ಕೊಡ್ತಾನಂತೆ ಸ್ವಾಮಿ. ಹರಿದು ಹೋಗುವಷ್ಟು. ಅಣ್ಣ ನೀನು ಬಾ ಅಂತ ಬೇರೆದು. ಅಮ್ಮ ಎಂಥ ಬ್ಯಾಟೆ ಸಿಕ್ತಪ್ಪ. ಅವನು ಯೇಸು ಸ್ವಾಮಿಯಲ್ಲೇ ಅದಂತ ಜ್ಞಾಪಕಿಲ್ಲ ಅವನಿಗೆ. ಆಮೇಲೆ ಮಕ್ಕಳೇ ಸುಸ್ತಾಗ್ಬಿಟ್ಟಿರಲ್ಲ, ಬರ್ರಪ್ಪ ಅಂತ ಕರೆದ. ಸೀದಾ ಬರ್ತಾರೆ. ದಡದ ಮೇಲೆ ಅವರಿಗೋಸ್ಕರ ಕೆಂಡದ ಮೇಲೆ ತಂದೂರಿ ನಾನ್, ಡ್ರೈ ಫ್ರೈ ಫಿಶ್.
ಕೆಂಡದ ಮೇಲೆ ಸುಟ್ಟಂಥ ರೊಟ್ಟಿ ಮತ್ತು ಮೀನನ್ನು ಸ್ವಾಮಿ ಸ್ವಾಮಿ ಎರಡು ಕೊಟ್ಟರು ಮೀನು, ಎರಡು ಕೊಟ್ಟರು. ಸೃಷ್ಟಿ ಆತನ ಮಾತು ಕೇಳುತ್ತೆ. ಉಂಟಾಗಲಿ ಉಂಟಾಗಲಿ ಉಂಟಾಗಲಿ, ಅವೇ ದೇವ್ರ ಮಾತು ಕೇಳ್ತವೆ. ನಮ್ಮನ್ನು ಉಂಟಾಗಲಿ ಅಂದಿಲ್ಲ, ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿ ಗಾಳಿ ಊದದ ನಾವು ಖಬರ್ಗೇಡಿಗಳು ದೇವರ ಫಾಲೋ ಮಾಡೋದಿಲ್ಲ. ಹಲ್ಲೆಲೂಯ. ಊಟ ಮಾಡ್ರಿ. ಆವಾಗ ಬೇತನಿಗೆ ಕಾಣ್ತೇವೆ, ಅಯ್ಯೋ ಸ್ವಾಮಿ ನಾನು ಪಾಪಿ. ಅಲ್ಲಿವರೆಗೆ ಏನು ಮಾಡ್ದ ಗೊತ್ತಾಗಲಿಲ್ಲ. ಪ್ರಿಯ ದೇವಚಂದ್ರೇ, ಹೊಟ್ಟೆಪಾಡಿಗೋಸ್ಕರ ನಾವು ದೇವರಿಂದ ದೂರ ಆಗೋದು ಬೇಡ. ಭಕ್ತಿಯ ಕಾಟಾಚಾರದಿಂದ ನಾವು ದೇವ್ರನ್ನ ದೂರ ಮಾಡೋದು ಬೇಡ. ದೇವ್ರನ್ನ ಮೆಚ್ಚೋಕ್ಕೆ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ. ನನ್ನ ಭಕ್ತಿ ಆತನನ್ನು ಮೆಚ್ಚಿಸುವಂಥ ರೀತಿಯಲ್ಲಿರಬೇಕು. ನನ್ನ ವರ್ತನೆ ಆತನಿಗೆ ಯೋಗ್ಯವಾದ ರೀತಿಯಲ್ಲಿರಬೇಕು. ನನ್ನ ಸಾಕ್ಷಿ ಆತನನ್ನು ಹೌದು ಅಂತ ಪ್ರಪಂಚಕ್ಕೆ ತೋರಿಸುವಂಥ ರೀತಿಯಲ್ಲಿರಬೇಕು. ಇಲ್ಲವಾದರೆ ಪುನರುತ್ಥಾನದ ಶಕ್ತಿ ನನ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ನೀನು ವಿಶ್ವಾಸಿ, ಬ್ಯಾಪ್ಟಿಸಮ್ ತಗೊಂಡು ಕಮ್ಯುನಿಯನ್ ತಗೊಳ್ತಿ, ದಶಮಾಂಶ ಕೊಡ್ತಿ, ಎಲ್ಲ ಮಾಡ್ತಾ ಇದ್ದಿ, ಆದರೆ ನಿನ್ನಲ್ಲಿ ಆತನ ಪುನರುತ್ಥಾನದ ಶಕ್ತಿ ಪ್ರಕಟವಾದರೆ ಹೋದರೆ ನೀನು ಸತ್ತ ನಾಯಿಗೆ ಸಮ, ನಾನು ಸತ್ತ ನಾಯಿಗೆ ಸಮ. ಅರ್ಥ ಆಗ್ತಿದ್ರೆ ಹೇಳೋದು ನಿಮಗೆ? ದೇವರ ಈ ವಾಕ್ಯನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿರಿ. ಹಲ್ಲೆಲೂಯ. ಮಾಡಿದ ಪಾಪವನ ಮಾಡದಂತೆ, ಲೋಕದ ಆಸೆಗೆ ಬಲಿಯಾಗದಂತೆ, ಮಾಡಿದ ಪಾಪವನ ಮಾಡದಂತೆ, ಲೋಕದ ಆಸೆಗೆ ಬಲಿಯಾಗದಂತೆ, ನಿನ್ ಪ್ರೀತಿಯ ಈ ಜಗದಲ್ಲಿ, ನಿನ್ ಪ್ರೀತಿಯ ಈ ಜಗದಲ್ಲಿ ಸಾರಲು ನನ್ನನ್ನು ಮಾರ್ಪಡಿಸು, ತೋರಲು ನನ್ನನ್ನು ನೀ ನಡೆಸು, ಬದಲಾಯಿಸು ದೇವನೇ, ನನ್ನ ಉಪಯೋಗಿಸು ನಿನ್ನಲಿ, ಬದಲಾಯಿಸು ದೇವನೇ, ನನ್ನ ಉಪಯೋಗಿಸು ನಿನ್ನಲಿ. ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನಾಲಯವ ಕಟ್ಟಲು, ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನಾಲಯವ ಕಟ್ಟಲು. ಸ್ವಾಮಿಗೆ ಹೇಳ್ತೀಯಾ? ಸ್ವಾಮಿ ನನ್ನ ಬದಲಾಯಿಸು. ಇಲ್ಲಿವರೆಗೂ ನನ್ನ ಭಕ್ತಿ ವೇಷ ಬೇರೆ, ನನ್ನ ಆಕಾರ ಭೂಷಣಗಳು ಬೇರೆ, ಸಭೆಯಲ್ಲಿ ನನ್ನ ವರ್ತನೆ ಬೇರೆ, ಸಮಾಜದಲ್ಲಿ ವರ್ತನೆ ಬೇರೆ, ಮನೆಯಲ್ಲಿ ನನ್ನ ವರ್ತನೆಯೇ ಬೇರೆ. ಸ್ವಾಮಿ ನಿನಗೆ ಮೆಚ್ಚುಗೆಯಾಗುವಂಥ ರೀತಿಯಲ್ಲಿ, ನಿನ್ನನ್ನು ಮಾತ್ರ ಮೆಚ್ಚಿಸುವಂಥ ರೀತಿಯಲ್ಲಿ, ನಿನ್ನ ದೃಷ್ಟಿಗೆ ಯೋಗ್ಯವಾದ ರೀತಿಯಲ್ಲೇ ನಾನು ಜೀವಿಸಿ ನಡೆಸಲು ನನ್ನ ಶಕ್ತಿ ಕೊಡಪ್ಪ. ಶಿಷ್ಯರು ಆರಿಸಲ್ಪಟ್ಟವರಾಗಿದ್ದರು, ಆದರೆ ಸಮಯ ಬಂದಾಗ ಎಲ್ಲವನ್ನ ಮರೆತು ಹೋದರು. ಮಹಿಳೆಯರಿಗೆ ಬಹಳ ಪ್ರೀತಿ ಇತ್ತು, ಆದರೆ ಅದು ಲೋಕದ ರೀತಿಯಲ್ಲಿ ಮಾತ್ರ ಇತ್ತು ಅಷ್ಟೇ. ಸ್ವಾಮಿ ಹೇಳಿದಂಥ ಮಾತುಗಳಲ್ಲಿ ನಂಬಿಕೆ ಕಳೆದು ಹೋಯಿತು ಅವರಿಗೆ. ಪೇತ್ರ ತನ್ನ ಹೊಟ್ಟೆಪಾಡಿಗೋಸ್ಕರ ಮತ್ತೆ ತಾನು ಬಿಟ್ಟಿದ್ದನ್ನು ಮತ್ತೆ ಅಪ್ಪಿಕೊಂಡ. ಇವತ್ತು ನನ್ನ ಪರಿಸ್ಥಿತಿ, ನಿನ್ನ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ? ತೋಮನು ಅನುಮಾನಿಸಿದ, ದೇವರಿಗೋಸ್ಕರ ಹತಸಾಕ್ಷಿಯಾದ, ಇಡೀ ಭಾರತವನ್ನು ದೇವರಿಗೋಸ್ಕರ ಗೆಲ್ಲುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದ. ಸ್ವಾಮಿಯಿಂದ ಉಪಯೋಗಿಸಲ್ಪಡಬೇಕಾ ನೀನು? ಸ್ವಾಮಿಗೆ ಸಾಕ್ಷಿಯಾಗಿ ನಿಲ್ಲಬೇಕಾ? ಸ್ವಾಮಿಗೋಸ್ಕರ ಏನಾದರೂ ಸಾಧಿಸಬೇಕನ್ನುವಂಥ ಹಂಬಲ ಇದೆಯಾ ನಿನಗೆ? ಸ್ವಾಮಿ ಒಂದು ತೀರ್ಮಾನ ಮಾಡು. ಸ್ವಾಮಿ, ನಿನ್ನ ಪುನರುತ್ಥಾನದ ಶಕ್ತಿ ನನ್ನಲ್ಲಿ ಪ್ರಕಟವಾಗಲಿ, ನಿನ್ನ ಪುನರುತ್ಥಾನದ ಶಕ್ತಿ ಮೊಟ್ಟ ಮೊದಲು ನನ್ನಲ್ಲಿ ಪ್ರಕಟವಾಗಲಿ. ಸ್ವಾಮಿ, ತೀರ್ಮಾನ ಮಾಡು. ಸ್ತೋತ್ರಪ್ಪ ತಂದೆ ಆ ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಾವು ನಂಬದವರಾಗಿರದೆ ನಂಬುವವರಾಗಿ ಜೀವಿಸಲು ನಮಗೆ ಕೃಪೆ ಮಾಡು. ನಿನ್ನ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸಲು ನಮಗೆ ಕೃಪೆ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್.